ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಅಂತಾರಾಷ್ಟ್ರೀಯ ಟ್ರಾಮಾ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ರಸ್ತೆ ಸಂಚಾರ ಜಾಗೃತಿ ಹಾಗೂ ಸಾರ್ವಜನಿಕರಿಗೆ ಮಾರ್ಗದರ್ಶನ ಹೇಳುವ ವಿಷಯದ ಬಗ್ಗೆ ಮಾಹಿತಿಯನ್ನ ನಿಮಗೆ ನೀಡಲಿಕ್ಕಿದ್ದೇವೆ. ಇದೊಂದು ಜನರಲ್ ಟಾಪಿಕ್ ಆಗಿದ್ದು ಇದರ ಬಗ್ಗೆ ಸಾಮಾಜಿಕ ಕಳಕಳಿಯಂತೆ ಈ ಒಂದು ಟಾಪಿಕ್ನ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಇದರ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಗೋಪಾಲ್ ಶೆಣೈ, ಪ್ರೊಫೆಸರ್ ಆಫ್ ಸರ್ಜನ್ KMC ಮಣಿಪಾಲ್ ಹಾಗೂ ಚೇರ್ಮನ್ ಆಫ್ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಚಾಪ್ಟರ್, ಹಾಗೆ ಡಾಕ್ಟರ್ ಕೆ ಸುರೇಶ್ ಶೆಣೈ, ಆರ್ಥೋಪೆಡಿಕ್ ಸರ್ಜನ್, ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ IMA ಉಡುಪಿ ಕರಾವಳಿ. ಸೊ ಡಾಕ್ಟರ್ಸ್, ನಿಮ್ಮನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ಅಣ್ಣ ತಮ್ಮಂದ್ರು ಬಂದು ಈ ಒಂದು ಸಾಮಾಜಿಕ ಕಳಕಳಿಯ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನೀವು ತೋರ್ಪಡಿಸಿರುವಂತಹ ಒಂದು ಕಳಕಳಿ ಏನಿದೆಲ್ಲ ಅದಕ್ಕೆ ನಿಮ್ಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ರಾಜಗೋಪಾಲ್ ಶೆಣೈ ಅವರೇ, ನಾವೀಗ ಹೇಳುವುದಾದ್ರೆ ಅಂತಾರಾಷ್ಟ್ರೀಯ ಟ್ರಾಮಾ ದಿನಾಚರಣೆ ಅಂತ ಹೇಳ್ತೇವೆ. ಇದು ಏನು ಅಂತ ಹೇಳುವಂತದ್ದೇ ನಮ್ಮ ವೀಕ್ಷಕರಿಗೆ ಗೊತ್ತಿರುವುದಿಲ್ಲ. ಸೊ ಇದರಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಬರ್ತದೆ ಅಂಡ್ ಅದರ ಒಂದು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಹೇಗೆ ನೀಡಲಿಕ್ಕೆ ಬಯಸ್ತೀರಿ? ಹೌದು, ಇದರ ಉದ್ದೇಶ ಅಂತ ಹೇಳಿದ್ರೆ ವರ್ಲ್ಡ್ ಟ್ರಾಮಾ ಡೇ 17th ಅಕ್ಟೋಬರ್ ಇದೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಹೇಳ್ತೇವೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು RTA ಅಂತ ಹೇಳಿದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಟ್ರೋಮಾದಲ್ಲಿ ಸ್ಪೆಷಲಿ ನಾವು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗೆ ಜಾಸ್ತಿ ಮಹತ್ವ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಮೌಂಟ್ ಆಫ್ ವಿ ಕಾಲ್ ಇಟ್ ಆಸ್ ಅ ಡೆತ್ ಮತ್ತೆ ಡಿಸೆಬಿಲಿಟಿ ಎರಡು ಕೂಡ ಹ್ಯಾಪನಿಂಗ್. ಒಂದ್ಸಲ ಯಂಗ್ ಪೀಪಲ್ ಈ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಈ ವಾಟ್ ಎವರ್ ವಿ ಕಾಲ್ ಇಟ್ ಡ್ರೈವರ್ಸ್ ಇರ್ಬೋದು ಅಥವಾ ಪೆಡೆಸ್ಟ್ರಿಯನ್ಸ್ ಇರ್ಬೋದು, ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಯಂಗ್ ಪೇಷಂಟ್, ಯಂಗ್ ಅಂಡ್ ಅವರು ನಾರ್ಮಲ್ ಇದ್ದವರು, ಅವರು ಕಾಯಿಲೆ ಇದ್ದವರಲ್ಲ. ಖಂಡಿತ ಹೌದು. ಈಗ ಕ್ಯಾನ್ಸರ್ ಕಾಯಿಲೆ ಬರ್ತದೆ, ಇದು ಕಾಯಿಲೆ ಬರ್ತದೆಗಿಂತ ಇದು ನಾರ್ಮಲ್ ಪರ್ಸನ್ ಫಾರ್ ವಾಟ್ ಎವರ್ ಬಿ ದ ಮಿಸ್ಟೇಕ್, ಅದು ಯಾರ್ದೇ ಮಿಸ್ಟೇಕ್ ಇರ್ಬೋದು. ಅದಕ್ಕೋಸ್ಕರ ಇದೊಂದು ವರ್ಲ್ಡ್ ಇಂಟರ್ನ್ಯಾಷನಲ್ ಬಾಡಿ ಇಟ್ ಸೆಲ್ಫ್ ರೆಕಗ್ನೈಸ್ಡ್ ಆಗಿ 17ನೇ ಅಕ್ಟೋಬರ್ ಅಲ್ಲಿ ಎಂಟೈರ್ ವರ್ಲ್ಡ್ ಅಲ್ಲಿ ಇದೊಂದು ಆಚರಿಸಬೇಕು ಅಂತ ನಮ್ಮ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾ ಅದರಲ್ಲೂ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಇಂದ ನಾನು ಚೇರ್ಮನ್ ಅಧ್ಯಕ್ಷನಾಗಿ ನಾವು ಈ ಸಲ ಏನ್ ಮಾಡ್ಕೊಂಡಿದ್ದೇವೆ ಹೇಳಿದ್ರೆ, ಇದು ಒಂದು ದಿವಸ ಅಲ್ಲ, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪಬ್ಲಿಕ್ಗೋಸ್ಕರ 13ರಿಂದ 20 ಒಂದು ವಾರದಲ್ಲಿ ನಾವು ಏನೇನು ಯಾವ ತರ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬಹುದು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಓಕೆ ಡಾಕ್ಟರ್, ಹಾಗೆ ಒಂದು ಟ್ರಾಮಾ ಅಂತ ಹೇಳುವ ಒಂದು ಪದ ಬರುವಾಗ ಅದನ್ನ ಯಾವ ರೀತಿಯಲ್ಲಿ ನೀವು ವಿವರಿಸ್ತೀರಾ ಅಂತ ಹೇಳ್ಬೋದಾ? ಟ್ರಾಮಾ ಅಂತ ಹೇಳುವಾಗ ಜನರಲ್ ಪಬ್ಲಿಕ್ ಹೇಗಂದ್ರೆ ಒಂದು ಗಾಯ ಆಗುವುದು, ಬೀಳುವುದು, ಈ ತರ ಏನು ತಾಗುವುದು, ಇದೆಲ್ಲವೂ ಟ್ರೋಮಾವೇ. ಇದು ಜನರಲ್ ನಲ್ಲಿ ನಾವು ಮನೆಗಳೆಲ್ಲ ಆಗ್ಬಹುದು. ಆದ್ರೆ ಈಗ ಡಾಕ್ಟರ್ ರಾಜಗೋಪಾಲ್ ಶೆಣೈ ಹೇಳಿದ ಹಾಗೆ ಇವತ್ತು ಇಂಪಾರ್ಟೆನ್ಸ್ ಏನಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ನಾವು ಎಲ್ಲಾ ಕಡೆ ನೋಡ್ತಾ ಇರೋದು ರೋಡ್, ಎವ್ರಿ ಡೇ ಪೇಪರ್ ಅಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಪ್ರತಿ ಒಬ್ಬರು ಜವಾಬ್ದಾರಿ. ಅದರಿಂದ ಈ ವಿಷಯದಲ್ಲಿ ಈ ಟ್ರೋಮಾ ಎಂಬುದನ್ನು ಪ್ರತಿಯೊಬ್ಬರ ಮನಸ್ಸಿಗೆ ಹೋಗುವಾಗೆ ಒಂದು ಸ್ವಲ್ಪ ವಿಷಯಗಳನ್ನು ನಾವಿವತ್ತು ಡಿಸ್ಕಸ್ ಮಾಡ್ತೇವೆ. ಹಾಗೂ ಅದರಲ್ಲಿ ಯಾವ ರೀತಿಯಲ್ಲಿ ಇದನ್ನೆಲ್ಲ ತಪ್ಪಿಸಬಹುದು, ಯಾರು ಹೇಗೆ ರೆಸ್ಪಾನ್ಸಿಬಲ್, ಆ ವಿಷಯದಲ್ಲಿ ಇವತ್ತು ನಾವು ಚರ್ಚೆಯನ್ನು ಇಟ್ಟುಕೊಂಡಿದ್ದೇವೆ. ಓಕೆ, ಸೊ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಒಂದು ಟಾಪಿಕ್ ಅದು ಅಂತ ಹೇಳ್ಬೋದು. ಜನರಿಗೆ ಇದರ ಬಗ್ಗೆ ಮಾಹಿತಿ ಬೇಕೇ ಬೇಕು, ಅಷ್ಟು ಒಂದು ಕನೆಕ್ಟೆಡ್ ಆಗ್ತದೆ. ಬಿಕಾಸ್ ಎಷ್ಟೋ ಯಂಗ್ಸ್ಟರ್ಸ್ ತಮ್ಮ ಜೀವವನ್ನ ಬಲಿ ಪಡ್ಕೊಳ್ತಾ ಇದೆ ಈ ಒಂದು ರೋಡ್ ಟ್ರಾಫಿಕ್ ಅಂತ ಹೇಳುವಂಥದ್ದು. ಸೊ ಅಂಥದ್ರಲ್ಲಿ ಒಂದು ಟಾಪಿಕ್ ಅಷ್ಟೇ ಮಹತ್ವಪೂರ್ಣ ವಹಿಸ್ತಾ ಇದೆ. ರಸ್ತೆ ಅಪಘಾತಗಳ ಒಂದು ಅಂಕಿಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯಲ್ಲಿ ಅದನ್ನ ನೀವು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನೀವು ಈಗ ಎಲ್ರಿಗೂ ತಿಳಿದ ಹಾಗೆ ರಸ್ತೆಯಲ್ಲಿ ವೆಹಿಕಲ್ ನಂಬರ್ ಜಾಸ್ತಿ ಆಗಿದೆ. ಹೌದು, 2 ಪಟ್ಟು ಅಲ್ಲ, 3 ಪಟ್ಟು, 4 ಪಟ್ಟು, 5 ಪಟ್ಟು ಆಗಿದೆ. ಒಂದು ಮನೆಯಲ್ಲಿ 4 ವೆಹಿಕಲ್ ಇರುವಾಗ 100% ಆಗಿ ಇಂಥ ಟೈಮಲ್ಲಿ ಡಾಟಾ ನೀವು ಅದ್ ನೋಡಿದ್ರೆ, ಇದು ಯೂನಿಯನ್ ಮಿನಿಸ್ಟ್ರಿಯಿಂದ ಒಂದು ಹೈವೇಸ್ ಇಂದ ಬಂದ ಡಾಟಾ ಪ್ರಕಾರ 67,933 ಆಕ್ಸಿಡೆಂಟ್ ಆಗಿದೆ 2025 ಅಲ್ಲಿ ಅಪ್ ಟು ನಾವು ಜೂನ್ ವರೆಗೆ. ಇಮ್ಯಾಜಿನ್ ಇನ್ನೊಂದು 6 ತಿಂಗಳದ್ದು ಡಾಟಾ ಬರ್ತದೆ.
ಅದರಲ್ಲೂ ಮೋರ್ ದನ್ 29,000 ಜನರು ದೇ ಹ್ಯಾವ್ ಡೈಡ್ ಇನ್ ದಿಸ್ ಆಕ್ಸಿಡೆಂಟ್ಸ್ ಇಂದ 6 ತಿಂಗಳಲ್ಲಿ. ಅದರಲ್ಲೂ ಸೋ ಮೆನಿ ಆಕ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್ ಆಲ್ ಓವರ್. ಅದರ ನಂಬರ್ ಆಕ್ಚುಲಿ ಇದು ಅಫಿಷಿಯಲ್ ಡಾಟಾ ಅವೈಲೇಬಲ್ 1,26,873 ಆಕ್ಸಿಡೆಂಟ್ಸ್ ಇನ್ 6 months. ಇದು ರೆಕಾರ್ಡೆಡ್ ಇನ್ ದ ಸ್ಟೇಷನ್ಸ್. ಅಂದ್ರೆ ಇಷ್ಟು ಮ್ಯಾಗ್ನಿಟ್ಯೂಡ್ ಅಲ್ಲಿ ಈ ಪ್ರಾಬ್ಲಮ್ ಇದೆ. ಇನ್ನು ಬರುವ ದಿನಗಳಲ್ಲಿ ಈ ಅಂಕಿಅಂಶ ಇನ್ನೂ ಜಾಸ್ತಿ. ದಿಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ದಟ್ ಈಸ್ ದ ಮೇನ್ ರೀಸನ್ ನಾವಿಲ್ಲಿ ಬಂದದ್ದು. ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್, ಅದು ಆಲ್ರೆಡಿ ಮೆನ್ಷನ್ ಮಾಡಿ, ಇದು ಅಂಕಿಅಂಶದಲ್ಲಿ ಕೂಡ ಬಿಗ್ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ಲೆಸ್ ದೆನ್ 20 years ನವರು ಬಹಳಷ್ಟು ಮಂದಿ ಇದರಲ್ಲಿ ಸಾಯ್ತಾ ಇದ್ದಾರೆ. ಡಾಕ್ಟರ್, ಹಾಗೆ ಈ ಒಂದು ಅಂಕಿಅಂಶಗಳನ್ನ ನೋಡಿದ್ರೆ ನಾವು ನಿಜವಾಗಿ ಇದರ ಬಗ್ಗೆ ಆಲೋಚನೆಯನ್ನ ಮಾಡಬೇಕು, ಗಂಭೀರವಾಗಿ ಇದನ್ನ ಪರಿಗಣಿಸಲೇಬೇಕಾಗ್ತದೆ. ಹಾಗಿರುವಾಗ ರಸ್ತೆ ಅಪಘಾತದಲ್ಲಿ ಈಗ ನಾವು ಯಂಗ್ಸ್ಟರ್ಸೇ ಜಾಸ್ತಿ ಜೀವವನ್ನ ಬಲಿ ಪಡ್ಕೊಳ್ತಾ ಇದ್ದಾವೆ ಅಂತ ಹೇಳುವಾಗ ಇದಕ್ಕೆ ಮುಖ್ಯವಾದ ಕಾರಣಗಳು ಏನಿರ್ಬೋದು? ವೆಹಿಕಲ್ 100% ನಾವೊಂದು ಹೇಳ್ಬೋದು, ತುಂಬಾ ಟ್ರಾಫಿಕ್ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಬಟ್ ಕಾರಣ ಬೇರೆ ಏನಿದೆ ಅಂತ ಹೇಳಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದಕ್ಕೋಸ್ಕರನೇ ನಾವು ಇಲ್ಲಿ ಈಗ ಬಂದದ್ದು. ನಾವೀಗ ಮುಂದಿನ ಇದರಲ್ಲಿ ಈಗ ಸ್ಲೈಡ್ ಅಲ್ಲಿ ನೋಡ್ಬೋದು ಅದನ್ನು. ಈಗ ನೋಡಿ, ಇದರಲ್ಲಿ ನಾವು ತುಂಬಾ ಕಾರಣ ಇದೆ. ಈಗ ನಾವು ನಿಮ್ಗೆ ಹೇಳ್ತಾ ಹೋಗ್ತೇವೆ ಒನ್ ಬೈ ಒನ್. ಫಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಪೀಡಿಂಗ್. ನಮ್ಮ ವಾಟ್ ಎವರ್ ಬಿ ದ ರೋಡ್ ನ ನಮ್ಮ ಸ್ಟ್ರಕ್ಚರ್ ಒಳ್ಳೇದಿರ್ಬೋದು, ಆದ್ರೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಹಸ್ ಬಿನ್ ಪ್ರೂವ್ಡ್ 70% ಆಫ್ ಅವರ್ ರೋಡ್ ಕ್ರಾಶ್ ಡೆತ್ಸ್. ಈಗ ರೀಸೆಂಟ್ ಆಗಿ ನೀವು ಯಾವುದೇ ಪೇಪರ್ ತಗೊಳ್ಳಿ, ಪ್ರತಿ ದಿವಸ ಓವರ್ ಸ್ಪೀಡಿಂಗ್. ಆ ಓವರ್ ಸ್ಪೀಡ್ ನಂತರ there are too many causes. ಅದ ನೆಕ್ಸ್ಟ್ ನೋಡಿ, ಆ 2-wheeler 44% ಫೆಟಾಲಿಟಿ, ಅಂಡ್ ಪೆಡೆಸ್ಟ್ರಿಯನ್ ಅಂತ ಹೇಳಿದ್ರೆ ಸೈಡ್ ನವರ್ದು ಅದು ಆಲ್ಮೋಸ್ಟ್ 20% ಡೆತ್ ಅಂತ ಹೇಳಿದ್ರೆ ಇಂಥ ಫೆಟಾಲಿಟಿ ಈಸ್ ಟು ಸರ್ಟನ್ ಎಕ್ಸ್ಟೆಂಟ್ ಪ್ರಿವೆಂಟಬಲ್. ಇಲ್ಲಿ ನಾವು ರೋಡ್ ಕಂಡೀಷನ್ ವಿಷಯ ಮಾತಾಡ್ತಾ ಇಲ್ಲ. ವಿ ಆರ್ ಟೆಲಿಂಗ್ ಓನ್ಲಿ ಅಬೌಟ್ ಐಡಿಯಲ್ ರೋಡೇ ಇದೆ, ಬಟ್ ಯು ಆರ್ ಓವರ್ ಸ್ಪೀಡಿಂಗ್. ಅದರಲ್ಲಿ ಹ್ಯೂಮನ್ ಎರರ್ ಬಂದೇ ಬರ್ತದೆ. ಏನು ಹ್ಯೂಮನ್ ಎರರ್ ಅಂತ ವಿಲ್ ಬಿ ಸೀಯಿಂಗ್ ಇಟ್ ಫರ್ದರ್. ಡಾಕ್ಟರ್, ಹಾಗೆ ಈ ಒಂದು ಖಂಡಿತವಾಗಿ ಮನುಷ್ಯನ ತಪ್ಪು ಅಂತ ಇದ್ದದ್ದೇ, ಅದರಲ್ಲೂ ಕೂಡ ಈಗ ಮೊಬೈಲ್ ನ ಬಳಕೆ. ಸೊ ವೆಹಿಕಲ್ ಅನ್ನ ನಾವು ರನ್ ಮಾಡ್ಬೇಕಾದ್ರೆ ಮೊಬೈಲ್ ಅನ್ನ ಬಳಸುವಂತದ್ದು ಅಥವಾ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಕೊಡುವಂತದ್ದು, ಇದು ಎಷ್ಟರ ಮಟ್ಟಿಗೆ ಒಂದು ಕಾರಣ ಆಗ್ತದೆ ಅಂತ ಹೇಳ್ತೀರಾ? ಇದರಲ್ಲಿ ಈಗ ನೀವು ಮೊಬೈಲ್ ವಿಷಯ ಮಾತಾಡಿದ್ರಿ, ನಾನು ಅದನ್ನು ಜನರಲ್ ಆಗಿ ಒಂದು ರೋಡ್ ಸೇಫ್ಟಿ ಗೈಡ್ಲೈನ್ಸ್ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದು ನಾವು ಹೇಳ್ತೇವೆ ಡಿಸ್ಟ್ರಾಕ್ಷನ್ ಅಂತ. ಎಲ್ರಿಗೆ ಗೊತ್ತಿದ್ದ ಪ್ರಕಾರ ನಮ್ದು ಮೊಬೈಲ್ ಫೋನ್ಸ್ ಹೇಳ್ತೀವಲ್ಲ ನಾವು, ನೆವರ್ ಡ್ರೈವ್ ಯೂಸಿಂಗ್ ಎ ಮೊಬೈಲ್ ಫೋನ್ಸ್ ಅಂಡ್ ಮಾತಾಡಿ ಕೂಡ ಅದರಲ್ಲೂ. ಅದರ ನಂತರ another guideline is about alcohol and intoxicating, both alcohol as well as the drugs. ನಾವು ಸೇಫ್ಟಿ ಮೆಜರ್ಸ್ ಆಲ್ಸೋ ತಗೊಳ್ಬೇಕು. ಈಗ ಡ್ರೈವ್ ಮಾಡೋದು ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೇನೆ, ನಾನು ಮೊಬೈಲ್ ಯೂಸೇ ಮಾಡಿಲ್ಲ, ನಾನು ಆಲ್ಕೋಹಾಲ್ ತಗೊಳ್ಳಿಲ್ಲ, ಡ್ರಗ್ಸ್, ಸೀಟ್ ಬೆಲ್ಟ್ ಹಾಕ್ಲಿಲ್ಲ. ಈಗ ಎಲ್ಲ ಕಾರ್ಸ್ ದೇ ಆಲ್ ಕಮ್ ವಿತ್ ದ ಸೀಟ್ ಬೆಲ್ಟ್. ಜನರಿಗೆ ಇನ್ನೂ ಆ ಸೀಟ್ ಬೆಲ್ಟ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನಾನು 1 ಕಿಲೋಮೀಟರ್ ಹೋಗ್ತೇನೆ, ನಂಗೆ ಸೀಟ್ ಬೆಲ್ಟ್ ಬೇಡ ಅಂತ. 1 ಕಿಲೋಮೀಟರ್ ಅಲ್ಲ, ಕಾರ್ ಒಳಗೆ ಬಂದ ತಕ್ಷಣ ಸೀಟ್ ಬೆಲ್ಟ್ ಹಾಕ್ಬೇಕು. ಬಿಕಾಸ್ ಯು ಡೋಂಟ್ ನೋ, ನೀವು ಸ್ಟಾರ್ಟ್ ಮಾಡೋ ಹಿಂದ್ಗಡೆಯಿಂದ ಸಂಬಡಿ ಮೇ ಹಿಟ್ ಯು. ಅಂಡ್ ಸೀಟ್ ಬೆಲ್ಟ್ ಹಾಕಿದ್ರೆ ಇಟ್ ಕ್ಯಾನ್ ಬಿ ದ ಸೇವಿಯರ್. ಅಂಡ್ ಸೇಮ್ ಥಿಂಗ್ ಸಿಮಿಲರ್ ಇದರಲ್ಲಿ 2-wheelers. ನಾನು ಇಲ್ಲಿಂದ ಅಲ್ಲಿವರೆಗೆ ಹೋಗ್ತಾ ಇದ್ದೇನೆ, ಹೆಲ್ಮೆಟ್ ಬೇಡ. ಇಟ್ ಈಸ್ ನಾಟ್ ಇವನ್ 100 ಮೀಟರ್, ಅಲ್ಲಿವರೆಗೆ ಆಕ್ಸಿಡೆಂಟ್ ಆಗಿ ಸಂಬಡಿ ಹ್ಯಾಸ್ ಫಾಲನ್ ಇನ್ ದ ಡಿಚ್. ಸೊ ಇದೆಲ್ಲ ಇಂಪಾರ್ಟೆಂಟ್. ನಾವು ರೋಡಲ್ಲಿ ಹೋಗುವಾಗ ನಮ್ದು ಮೊಬೈಲ್ ವಿಷಯ ಹೇಳಿದೆ, ಆಲ್ಕೋಹಾಲ್ ಆಯ್ತು, ಡ್ರಗ್ಸ್ ಆಯ್ತು, ಮೋಸ್ಟ್ ಇಂಪಾರ್ಟೆಂಟ್ ನಾವು ಅಲರ್ಟ್ ಆಲ್ಸೋ ಇರ್ಬೇಕು. ಅಲರ್ಟ್ ಇರ್ಬೇಕಲ್ವಾ? ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ, ಎಲ್ಲಿ ಜಂಕ್ಷನ್ ಹೋಗ್ತಾ ಇದ್ದೇವೆ, ಯಾರು ಟ್ರಾಫಿಕ್ ಸೈಡ್ ಇಂದ ಬರ್ತಾ ಇದೆ, ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಡ್ರೈವಿಂಗ್, ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಹಾಗೆ ನಾವು ಇತ್ತೀಚೆಗಷ್ಟೇ ಒಂದು ಘಟನೆಯನ್ನ ನೋಡಿದ್ವಿ, ಅಂಡ್ ಅದು ಮನ ಕುಲುಕುವಂತಹ ಒಂದು ಘಟನೆಯನ್ನ ಮಂಗಳೂರಿನಲ್ಲಿ ನಾವು ನೋಡಿದ್ವಿ. ಒಂದು ಮಹಿಳೆ ತನ್ನ ಜೀವವನ್ನ ಕಳ್ಕೊಂಡ್ರು, ಬಟ್ ಅದಕ್ಕೆ ನಾವು ಬಹಳಷ್ಟು ಮಾತಾಡಿದ್ವಿ, ಅದನ್ನ ಯಾರು ಮುಂದುವರೆಸಿದ್ರು ಇಲ್ವಾ ಅಂತ ಗೊತ್ತಿಲ್ಲ ನಮ್ಗೆ. ಬಟ್ ಇಂತಹ ಎಲ್ಲ ಯಂಗ್ಸ್ಟರ್ಸ್ ತಮ್ಮ ಜೀವವನ್ನ ಕಳ್ಕೊಳ್ಳುವಾಗ ಬೇರೆ ಯಾವ ರೀಸನ್ಸ್ ಮುಂದೆ ಬರ್ಬೋದು? ಯಾಕಂದ್ರೆ ರೋಡ್ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಲ್ಲಲ್ಲಿ ಹೊಂಡಗಳು ಬೀಳ್ತದೆ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ರೋಡ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ರೋಡ್ಗಳ ಡಿಫೆಕ್ಟ್ ಎಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ರೆ ಈಗ ನಾವು ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಮಚ್ ಬೆಟರ್ ರೋಡ್ಸ್. ಇಲ್ಲಿ ರೋಡಿನಲ್ಲಿ ಹೊಂಡಗಳ ಒಂದು ಕಾರಣ,
ಹಂಸಗಳದ್ದು ಇನ್ನೊಂದು ಕಾರಣ, ಅವೈಜ್ಞಾನಿಕ ಹಂಸ ಅಂತ ನಾನು ಹೇಳ್ತೇನೆ ಎಷ್ಟೋ ಕಡೆಯಲ್ಲಿ. ಕರೆಕ್ಟ್. ಯಾಕಂದ್ರೆ ಈ ಹಂಸಗಳು ಅದಕ್ಕೆ ಕರೆಕ್ಟ್ ಮಾರ್ಕಿಂಗ್ ಇರುವುದಿಲ್ಲ, ಅದಕ್ಕೊಂದು ಸೂಚನೆ ಸಿಗುವುದಿಲ್ಲ. ಸಡನ್ ಆಗಿ ನಿಮ್ಗೆ ಒಂದು ಹಂಪು ಬಂದಾಗ ದಾಟ್ ಇಟ್ ಸೆಲ್ಫ್ ಬಿಕಮ್ ಎ ಹರ್ಡಲ್ ಫಾರ್ ಎನಿಬಡಿ. ಒಂದು ಪಾಯಿಂಟ್. ಇನ್ನು ರೋಡ್ ಹೊಂಡಗಳು ತಪ್ಪಿಸಿಕೊಂಡು, ಈಗ ನೀವು ಹೇಳಿದ ಒಂದು ವಿಷಯದಲ್ಲಿ ಹೊಂಡಗಳನ್ನು ತಪ್ಪಿಸುವಾಗ ಸ್ಕೂಟರ್ನವರು ಬಿದ್ದು ಅವರ ಮೇಲೆ ಇನ್ನೊಬ್ರು, ಇಲ್ಲಿ ಅವರು ಒಬ್ಬರನ್ನೇ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಒಂದು ಹೊಂಡವನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ರೋಡ್ ರೂಲ್ಸ್ ಫಾಲೋ ಮಾಡ್ಬೇಕಾದ್ರೆ ಆ ಡಿಸ್ಟೆನ್ಸ್ ಇರ್ಬೇಕಾಗ್ತದೆ. ಈಗ ಒಬ್ರು ಬಿದ್ದು, ಎಷ್ಟೋ ನಾವು ನೋಡ್ತೇವೆ ಪೇಪರ್ ಅಲ್ಲಿ, ಒಬ್ರು ಆಕ್ಸಿಡೆಂಟ್ ಆಗಿ ಒಬ್ರು ಬೀಳ್ತಾರೆ, ಅವ್ರು ಸರಿ ಇರ್ತಾರೆ, ಬಟ್ ಅವರ ಮೇಲೆ ಒಂದು ಕಾರು ಲಾರಿಯೋ ಹೋಗ್ತದೆ. ಅಂದ್ರೆ ಪ್ರತಿಯೊಬ್ರು ಅರ್ಜೆಂಟ್ ಅಲ್ಲಿ ಇರ್ತಾರೆ. ಇದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಅರ್ಜೆಂಟ್ ಸಿಚುವೇಶನ್ಸ್. ಅರ್ಜೆಂಟ್ ಅಂದ್ರೆ ಅವರಿಗೆ ಹರಿ ಅಂತಾನೆ ಹೇಳ್ಬೋದು. ಇಲ್ಲಿ ಡ್ರೈವಿಂಗ್ ಸ್ಪೀಡ್ ಬಗ್ಗೆ ಮಾತಾಡಿದ್ದೇವೆ, ಬಟ್ ಅದ್ರ ಜೊತೆ ಎಲ್ಲರೂ 1 ನಿಮಿಷ ಬೇಗ ರೀಚ್ ಆಗ್ಬೇಕಂತ ಈ ಮೆಂಟಾಲಿಟಿ ಇಟ್ ಮೇಕ್ಸ್ ಮೋರ್ ವರ್ಸ್ಟ್ ಥಿಂಗ್ಸ್. ಖಂಡಿತ. ಅಂದ್ರೆ ಒಂದು ಚಾಲಕರ ನಿರ್ಲಕ್ಷ್ಯ ಅಂತ ಹೇಳುವಂತದ್ದು ಬಹಳಷ್ಟು ಜನರ ಜೀವವನ್ನ ತೆಗೆದುಕೊಳ್ಳುವಂತಹ ಮಟ್ಟಿಗೆ ಹೋಗಿ ತಲುಪ್ತದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮತ್ತೊಂದು ವಿಷಯ ಇದರಲ್ಲಿ ಖಂಡಿತವಾಗಿ ಬರ್ತದೆ ಅಂತ ನಾನು ಎಣಿಸ್ತೇನೆ. ಏನು ಅಂತ ಹೇಳಿದ್ರೆ ಈ ಪಾದಚಾರಿಗಳ ಒಂದು ನಡಿಗೆ ಅಂತ ಹೇಳೋದು, ಅವರ ತಪ್ಪು ಕೂಡ ಕೆಲವೊಮ್ಮೆ ಇದ್ದದ್ದೇ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ಹೌದು, ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಪೆಡೆಸ್ಟ್ರಿಯನ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲದರಲ್ಲೂ ಒಂದೇ ಒಂದು ಈಗ ವಾಟ್ ಎವರ್ ಈಗ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವಸರ. ಆ ಕ್ರಾಸಿಂಗ್ ಅಂತ ನಾವು ಏನ್ ಹೇಳ್ತೇವೆ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ನಮ್ಮಲ್ಲಿ ಈಗ ಸಿಗ್ನಲ್ ಇದ್ರೆ ಅದು ಬೇರೆ ವಿಷಯ. ಹೆಚ್ಚಿನ ಕಡೆ ಈಗ ನಮ್ಮ ಏರಿಯಾದಲ್ಲೆಲ್ಲ ಸಿಗ್ನಲ್ ಇಲ್ಲದ ಟೈಮಲ್ಲಿ ಇದರಲ್ಲಿ ಎಲ್ಲರಿಗೂ ಸ್ವಲ್ಪ ತಾಳ್ಮೆ ಬೇಕಿದ್ರಲ್ಲಿ. ಈಗ ಕೆಲವೊಂದು ಕಡೆ ಕ್ರಾಸಿಂಗ್ಗೆ ಪ್ಲೇಸ್ ಇಲ್ಲ, ಕೆಲವು ಕಡೆ ಕಂಟ್ರೋಲ್ ಇರುತ್ತೆ. ಸೊ ಟ್ರಾಫಿಕ್ ಪೀಪಲ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಎಲ್ರು. ಆದ್ರೆ ನಾವು ವೆಹಿಕಲ್ ರೋಡಲ್ಲಿ ಹೋಗುವವರು, ನಮ್ಮ ಒಬ್ರು ಸ್ವಲ್ಪ ಸೀನಿಯರ್ಸ್ ಇರ್ಬೋದು, 70 ವರ್ಷದವರು, 75 ವರ್ಷದ ಇರ್ಬೋದು, ಮಗುವನ್ನು, ಆವಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಂಥ ಟೈಮಲ್ಲಿ ಕೂಡ ಇಬ್ಬರಿಗೂ ತಾಳ್ಮೆ ಬೇಕು, ಕ್ರಾಸ್ ಮಾಡೋರಿಗೂ ಬೇಕು, ಡ್ರೈವ್ ಮಾಡೋರು ಬೇಕು. ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿಬಡಿ. ನಾವು ಇಲ್ಲ ಅವ್ರು ನನಗೆ ವೆಯ್ಟ್ ಮಾಡ್ಬೇಕು, ನಾನು ಅವರಿಗೆ ವೆಯ್ಟ್ ಮಾಡ್ಬೇಕು. ಸಿ, ಇದೆಲ್ಲ ಪ್ರಾಬ್ಲಮ್ಸ್ ಡೂ ಹ್ಯಾಪನ್. ಸೊ ನಾವು ಸ್ವಲ್ಪ ಬಹಳ ಜಾಗ್ರತೆಯಾಗಿ ರೆಸ್ಪೆಕ್ಟ್ ಕೊಟ್ಟೆ ಡ್ರೈವ್ ಮಾಡಬೇಕು. ಗಲ್ಫ್ ಕಂಟ್ರೀಸ್ ಅಲ್ಲಿ ನಾಟ್ ಆನ್ ದ ಹೈವೇ, ರೆಗ್ಯುಲರ್ ರೋಡ್ಗಳಲ್ಲಿ ಯಾರಾದ್ರೂ ಪೆಡೆಸ್ಟ್ರಿಯನ್ ಕ್ರಾಸ್ ಮಾಡಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಗ್ನಲ್ ವೆಹಿಕಲ್ ಶುಡ್ ಸ್ಟಾಪ್. ದಿಸ್ ಇಸ್ ಅ ರೂಲ್. ಅದೇ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತದ್ರೆ, ಪೆಡೆಸ್ಟ್ರಿಯನ್ಗಳಿಗೆ ಒಂದು ನಾವು ಇದು ಝೀಬ್ರಾ ಕ್ರಾಸಿಂಗ್ ಇರ್ತದೆ, ಎಲ್ಲ ಇರ್ತದೆ, ಆದ್ರೆ ವಿ ಡೋಂಟ್ ಹ್ಯಾವ್ ದೋಸ್ ಸೆನ್ಸ್. ಇಲ್ಲಿ ಹೆಚ್ಚಿನವರು ಕ್ರಾಸ್ ಮಾಡ್ತಾರೆ, ಬೇಕಾದ ಕಡೆಯಲ್ಲಿ ಕ್ರಾಸ್ ಮಾಡ್ತಾರೆ. ಸಡನ್ ಆಗಿ ಬೇಲಿ ಇದ್ರೆ ಬೇಲಿಯಿಂದ ಹತ್ತಿ ಕ್ರಾಸ್ ಮಾಡ್ತಾರೆ. ಇದು ಎಲ್ರಿಗೋಸ್ಕರ, ಇದು ಎವ್ರಿ ಸಿಟಿಸನ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಪೆಡೆಸ್ಟ್ರಿಯನ್ ರೂಲ್ಸ್. ಅವರು ಯಾವ ಸೈಡ್ ಇಂದ ನಡ್ಕೊಂಡು ಹೋಗ್ಬೇಕು, ಕ್ರಾಸ್ ಮಾಡುವಾಗ ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡಿ ಏನು ಇಲ್ಲ ಅಂತ ಮತ್ತೆ ಹೋಗ್ಬೇಕು. ಇದೆಲ್ಲವನ್ನು ಅವರಿಗೊಂದು ಜವಾಬ್ದಾರಿ ಇರ್ತದೆ, ಪೆಡೆಸ್ಟ್ರಿಯನ್ಗಳಿಗೆ ಕೂಡ. ಎಷ್ಟೋ ಕಡೆ ಅವರ ಮಿಸ್ಟೇಕ್ ಇಂದ ಆಗ್ತದೆ, ಆದ್ರೆ ಯಾರಿಗೂ ಆದ್ರೂ ಸಫರ್ ಆಗೋದು ಒಂದು ಮನುಷ್ಯ. ಅಂದ್ರೆ ಚಾಲಕನಾಗಿ ನೀವು ಯಾವುದೇ ಒಂದು ವೆಹಿಕಲ್ ಮೇಲೆ ಕೂತ್ಕೊಂಡಾಗ ನೀವು ಯಮದೂತ ಅಂತ ಎಣಿಸೋದಕ್ಕಿಂತ ಜಾಸ್ತಿಯಾಗಿ ನೀವು ಹ್ಯುಮ್ಯಾನಿಟಿಯನ್ನ ಮೆರಿಬೇಕಾಗ್ತದೆ, ರೆಸ್ಪೆಕ್ಟ್ ಅನ್ನ ಕೊಡ್ಬೇಕಾಗ್ತದೆ. ಬಿಕಾಸ್ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ನಿರತರಾಗಿರುವವರೇ. ಹಾಗಿರುವಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಇರ್ತದೆ, ನಮ್ಮ ಜನರ ಜೀವವನ್ನ ಉಳಿಸುವ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಗೆ ಇರ್ತದೆ ಅಂತ ಹೇಳುವಂತದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಡ್ರೈವಿಂಗ್ ಮಾಡಬೇಕು ಅಂತ. ಹಾಗೆ ಈಗಿನ ಒಂದು ಪರಿಸ್ಥಿತಿಗೆ ನಾವು ನೋಡುದಾದ್ರೆ ಯಂಗ್ಸ್ಟರ್ಸ್ ಮುಖ್ಯವಾಗಿ, ಸೊ ತುಂಬಾ ಗಡಿಬಿಡಿಯಲ್ಲಿ ಬಹಳಷ್ಟು ಅವಸರದಲ್ಲಿ ಅವರ ಕೆಲಸಕ್ಕೆ ಮುನ್ನುಗ್ಗುವಂತದ್ದು, ಹಾಗೆ ಯಾರಿಗೆ ಅಡಚಣೆ ಆದ್ರೂ ಅಡ್ಡಿಲ್ಲ, ನಮ್ಮ ಕೆಲಸವನ್ನ ಮುಗಿಸಬೇಕು ಅಂತ ಹೇಳುವುದರಲ್ಲಿ ಅವರು ನಿರತರಾಗಿರ್ತಾರೆ. ಸೊ ಯಂಗ್ಸ್ಟರ್ಸ್ ನ ಒಂದು ಬಿಹೇವಿಯರ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಹೌದು, ಇದು ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ ಅಡಿಷನ್ ಟು ಲೆಟ್ ಅಸ್ ಸೇ ಅವರು 2 ವೀಲರ್ಸ್ ಇರ್ಬೋದು, ಅದೇ ಹೆಲ್ಮೆಟ್ ಹಾಕಿದ್ದಾರೆ, ಕರೆಕ್ಟ್. ಕಾರ್ನವರು ಸೀಟ್ ಬೆಲ್ಟ್ ಹಾಕಿರ್ತಾರೆ, ಎಲ್ಲ ಕರೆಕ್ಟ್. ಆದ್ರೂ ಟುಡೇ ಎವ್ರಿವೇರ್ ಸಮ್ ಕೈಂಡ್ ಆಫ್, ನೀವು ಹೇಳಿದ್ರಿ ಬೇಗ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ಒಂಥರ ಟಾರ್ಗೆಟ್ ತರ ಒಂದು ಮನಸ್ಸಲ್ಲಿ ಬಂದಿದೆ. ಈಗ ಶಾಲೆಯಲ್ಲಿ 9 ಗಂಟೆಗೆ ಹೋಗ್ಬೇಕು, ತಲುಪಬೇಕು 9 ಗಂಟೆಗೆ. ನಿಮ್ಮ ಮನೆ ಹತ್ರ ಇದೆ, ನೀವೊಂದು 8:50 ಹೋಗ್ಬೋದು, ಇಲ್ಲ ನೀವು 8:56 ಹೋಗ್ತೀರಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವಸರ ಆಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕಡೆ ಈಗ ಅದೇ ಆಗ್ತಾ ಇದೆ. ನಾ ರೀಚ್ ಆಗಬೇಕು, ಎಸ್
ಯಾವುದೇ ನೀವು ರೋಡಲ್ಲಿ ಹೋಗಿ, ಲಾರಿ ಇರ್ಬೋದು, ಅದು ಬಸ್ ಇರ್ಬೋದು, ಅದು ಕಾರ್ ಇರ್ಬೋದು, ಅದು ಟೈಮ್ ಇದೆ ಅದಕ್ಕೆ. ಖಂಡಿತ ಟೈಮ್, ಆ ಟೈಮಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಏನೇ ಯಾವುದೇ ಕಾರಣ ಇರ್ಬೋದು, ಅಲ್ಟಿಮೇಟ್ ರಿಸಲ್ಟ್ ಇಸ್ ದಿಸ್. ನಾವು ಅದಕ್ಕೋಸ್ಕರನೇ ಕೀಪ್ ಸಮ್ ಎಕ್ಸ್ಟ್ರಾ ಟೈಮ್ ವಿತ್ ಯು ಫಾರ್ ದಿಸ್ ಪರ್ಪಸ್, ಸೊ ದಟ್ ಡೋಂಟ್ ಡೂ ದಿಸ್ ಓವರ್ ಸ್ಪೀಡಿಂಗ್ ತರ, ಎಮರ್ಜೆನ್ಸಿ ತರ, ಆ ತರ ಅಲ್ಲ ಇದು. ಓನ್ಲಿ ಆಂಬ್ಯುಲೆನ್ಸಸ್ ಕ್ಯಾರಿಂಗ್ ಪೇಷಂಟ್ ಕರೆಕ್ಟ್. ಅದಕ್ಕೂ ಅಷ್ಟೇ ನಮ್ಮ ಡಿಸಿಪ್ಲಿನ್ ಅಲ್ಲಿ ವಿ ನೀಡ್ ಟು ರೆಸ್ಪೆಕ್ಟ್ ದೆಮ್ ಅಲ್ವಾ. ಇಲ್ಲಾದ್ರೆ ಇದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಒಂದು ಸೇಯಿಂಗ್ ಇಸ್ ದೇರ್. ಖಂಡಿತ ಹೌದು. ಇಂಪಾರ್ಟೆಂಟ್. ಹೌದು. ಹಾಗೆ ಅಂದ್ರೆ ಚಾಲಕ ತಾನು ವೆಹಿಕಲ್ ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಉಳಿದವರ ಒಂದು ಜೀವದ ಬಗ್ಗೆ ಆಲೋಚನೆಯನ್ನು ಮಾಡಲೇಬೇಕಾಗ್ತದೆ. ಈಗ ಬಸ್ಸಿನ ಚಾಲಕರು ಇರ್ಬೋದು, ಎಷ್ಟೋ ಜನರ ಜೀವ ಅದರಲ್ಲಿ ಇರ್ತದೆ. ಎಷ್ಟೋ ಹಿರಿಯರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲಾ ವಯೋಮಾನದವರು ಆ ಒಂದು ಬಸ್ ನಲ್ಲಿ ಸಂಚರಿಸಬಹುದು. ಅವಾಗ ಇಡೀ ಬಸ್ ಅನ್ನ ಸೇಫ್ ಆಗಿ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ಬೇಕಾಗ್ತದೆ. ನೀವೀಗ ಸೇಫ್ಟಿ ಹೇಳುವಾಗ ಇನ್ನೊಂದು ನೆನಪಾಗ್ತದೆ, ನಮ್ಮ ಲೇನ್ ಡಿಸಿಪ್ಲಿನ್ ಅಂತ ಹೇಳ್ತೀವಲ್ಲ. ಹೌದು. ಈಗ ನೋಡಿ, ನಮ್ಮ ಇದರಲ್ಲಿ ಈಗ ನಿಮ್ದು ನಮ್ಮ ಇದೆ ಟ್ರ್ಯಾಕ್ ತಗೊಂಡ್ರಿ, ಇಲ್ಲಿ ಆಕ್ಚುಲಿ ಹೈ ಸ್ಪೀಡ್ ನವರು ಹೈವೇಲಿ ಹೋಗುವಾಗ ರೈಟ್ ಸೈಡ್ ಹೋಗ್ಬೇಕು, ಲೋ ಸ್ಪೀಡ್ ನವರು ಈ ಕಡೆ ಬರ್ಬೇಕು. ಸೈಕ್ಲಿಸ್ಟ್ ಗಳಿಗೆ, ಮೋಟಾರ್ಸ್ ಬೈಕ್ ನವರಿಗೆ ಆತರ ಸೆಪರೇಟ್ ಲೇನ್ ಈಸ್ ಆಕ್ಚುಲಿ ಲೇನ್ ಡಿಸಿಪ್ಲಿನ್. ನಮ್ಮಲ್ಲಿ ಅದೊಂದು ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಈಗ ನೀವು ಹೋಗ್ತಾ ಇದ್ದೀರಿ, ಎದುರುಗಡೆ ಸ್ಲೋ ಆಗ್ತಾನೆ, ಹಿಂದ್ಗಡೆಗೆ ನ್ಯಾಚುರಲ್ ನೀವು ಟೆಂಪ್ಟ್ ಆಗುತ್ತೆ, ಯು ಹ್ಯಾವ್ ಟು ಓವರ್ ಸ್ಪೀಡ್ ಆಗ್ತದೆ, ರಾಂಗ್ ಡೈರೆಕ್ಷನ್ ಕ್ರಾಸ್ ಕೂಡ ಆಗ್ತದೆ. ಸೊ ದೀಸ್ ಆರ್ ದ ಇಶ್ಯೂಸ್ ಹಿಯರ್. ಅಂತ ಹೇಳಿದ್ರೆ ನಾವು ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಲೇನ್ ಡಿಸಿಪ್ಲಿನ್ ಇಲ್ಲ. ಮುಖ್ಯವಾಗಿ ಲೇನ್ ಡಿಸಿಪ್ಲಿನ್ ಬರಬೇಕು, ಬರಬೇಕು. ಇದು ರೋಡ್ ಸೇಫ್ಟಿ ಗೈಡ್ ಲೈನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಎವ್ರಿಥಿಂಗ್ ವಿಲ್ ಕಮ್. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನಮ್ಮ ಪರ್ಸನಲ್ ಕ್ಯಾರಿಗೆ ನಾ ಹೇಳಿದಂತ ಹೇಳಿ ಅಲ್ಲ. ನಾವು ಎಲ್ಲೆಲ್ಲಿ ಕ್ರಾಸ್ ಮಾಡ್ತೇವೆ, ನಾಟ್ ಓನ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ನಾವು ಕ್ರಾಸ್ ಮಾಡೋದು ವ್ಯಾರ್ ದ ನಾಲ್ಕು ಸೈಡ್ ರೋಡ್ ಜಾಯಿನ್ ಆಗ್ತಾ ಇದೆ, ಲೆಫ್ಟಿಗೆ ನೋಡ್ತಾ ಇಲ್ಲ, ರೈಟಿಗೆ ನೋಡ್ತಾ ಇಲ್ಲ, ಯು ಆರ್ ಕ್ರಾಸಿಂಗ್ ವೆರಿ ಫಾಸ್ಟ್ ಕಾರ್. ಮೆನಿ ಡೆತ್ಸ್ ಹ್ಯಾವ್ ಹ್ಯಾಪನ್ಡ್. ಈಗ ಹೊಸ ಹೈವೇಗಳಲ್ಲಿ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಈಗ ಮೈಸೂರು ಬ್ಯಾಂಗ್ಳೂರು ಹೈವೇ ಲೇನ್ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ನೀವು ಖುಷಿ ಬಂದಾಗೆ ಚೇಂಜ್ ಮಾಡ್ಲಿಕ್ಕಿಲ್ಲ. ಒಂದ್ಸರಿ ನೀವು ಒಂದು ಲೇನ್ ಅಲ್ಲಿ ಇದ್ರೆ ಪ್ರಾಪರ್ ಆಗಿ, ಇಲ್ಲಾಂದ್ರೆ ದೇ ಆರ್ ಆಲ್ ಪ್ರೋನ್ ಫಾರ್ ಡೇಂಜರಸ್ ಆಕ್ಸಿಡೆಂಟ್ಸ್. ಸೊ ಈ ತರ ಎಲ್ಲಾ ಕಡೆ ಮಾಡಬೇಕು. ಆದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾವು ವಿ ಶುಡ್ ಥಿಂಕ್ ಅಬೌಟ್ ನಾರ್ಮಲ್ ಥಿಂಗ್ಸ್. ಎಲ್ಲ ರೋಡ್ಗಳಲ್ಲಿ ಮಾಡ್ಲಿಕ್ಕೆ, ಈಗ ನಮ್ಮ ಹೈವೇ ಬಿಕಾಸ್ ಇಟ್ ಇಸ್ ಅ ರೆಗ್ಯುಲರ್ ರೋಡ್, ಆಮೇಲೆ ಹೈವೇ ಆಯ್ತು, ಈಗ ದೊಡ್ಡ ಹೈವೇ ಆಗಿದೆ. ಆದ್ರೆ ಜನರಿಗೆ ಅದರದ್ದು ಪರ್ಸೆಪ್ಷನ್ ಇನ್ನೂ ಬರಲಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಅಂಡ್ ಎಲ್ಲ ಫುಲ್ ಜನರಿರುವಂತ ಜಾಗದಲ್ಲಿ ಹೈವೇ ಇದೆ, ಬಟ್ ಜನರು ಅದನ್ನು ತಿಳ್ಕೊಳ್ಬೇಕು. ಹೈವೇಯಲ್ಲಿ ಒಂದು ಮೂವ್ಮೆಂಟ್ ಮಾಡುವ ವಿಷಯದಲ್ಲಿ ಜನರು ಅದ್ರ ಬಗ್ಗೆ ಅವೇರ್ನೆಸ್ಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡಿದೆ. ನೀವು ಹೇಳಿದಾಗೆ ಓವರ್ಟೇಕಿಂಗ್ ಅಂತ ಒಂದು ಬರುತ್ತೆ ನೋಡಿ, ವೆದರ್ ಇಟ್ ಯು ಆರ್ ಟೇಕಿಂಗ್ ಆನ್ ದ ರಾಂಗ್ ಸೈಡ್ ಆರ್ ವಿಚ್ ಎವರ್ ಪ್ರಾಪರ್ ವೇ, ದಟ್ ಈಸ್ ಅ ಟೈಮ್ ಅನದರ್ ಇಶ್ಯೂ. ಬಿಕಾಸ್ ಪ್ರತಿಯೊಬ್ರು ಥಿಂಕ್ ಮಾಡೋದು ಏನಂತ ಹೇಳಿದ್ರೆ, ರೋಡಲ್ಲಿ ಹೋಗುವಾಗ ಎವ್ರಿಬಡಿ ಇಸ್ ಕಮಿಂಗ್ ರೋಡ್ ಇಸ್ ದ ಬೆಸ್ಟ್ ಡ್ರೈವರ್ ಅಂತ, ನಾನು ಡ್ರೈವ್ ಮಾಡೋದು ನಾನು ಬೆಸ್ಟ್ ಡ್ರೈವರ್ ಅಂತ ತಿಳ್ಕೊಂಡು ಮುಂದೆ ಹೋಗುತ್ತೆ. ಅವರು 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, 30 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಬಟ್ ನಮ್ಮ ಕಂಡೀಷನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಓವರ್ಟೇಕಿಂಗ್ ಬರುವಾಗ ಹೈ ಸ್ಪೀಡ್ ಅಲ್ಲಿ ರಾಂಗ್ ಜಜ್ಮೆಂಟ್ ಅಂತ ನಾವು ಏನ್ ಹೇಳ್ತೇವೆ, ಅವಾಗ ನಿಮ್ಗೆ ದಿಸ್ ಇಸ್ ಅನದರ್ ಮೇಜರ್ ಕಾಸ್. ಈಗ ನಾವು ಹೆಲ್ಮೆಟ್ ಹಾಕ್ತಾನೆ, ಸೀಟ್ ಬೆಲ್ಟ್ ಹಾಕ್ತಾನೆ, ಎಲ್ಲ ಇದ್ರೂ ಕೂಡ ಓವರ್ ಸ್ಪೀಡಿಂಗ್ ಅಂಡ್ ಖಂಡಿತವಾಗಿ ಇಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಹೆಲ್ಮೆಟ್, ಸೀಟ್ ಬೆಲ್ಟ್ ನಾವು ಕೆಲವೊಮ್ಮೆ ಪೊಲೀಸರಿಗೋಸ್ಕರ ಹಾಕ್ತೇವೆ. ನಮ್ಮ ಜನರ ಒಂದು ಮನಸ್ಥಿತಿ ಅಲ್ಲಿ ತನಕ ಬಂದು ನಿಂತಿದೆ. ಸೊ ನಮ್ಗೋಸ್ಕರ ನಾವು ಹಾಕೋದಲ್ಲ, ಎಲ್ಲಿಯಾದ್ರೂ ಪೊಲೀಸ್ ನಿಂತ್ರೆ ಅವ್ರಿಗೋಸ್ಕರ ಹಾಕ್ತೇವೆ ಅಂತ ಹೇಳುವ ತನಕ. ಬಟ್ ಆ ಪೊಲೀಸರೇ ನಮ್ಮ ಜೀವ ರಕ್ಷಕರಾಗ್ತಾರೆ ಅಂತ ಹೇಳುದನ್ನ ನಾವು ತಲೆಗೆ ಕೊಡ್ತಾ ಇಲ್ಲ. ಸೊ ಈ ಜನರು ಎಷ್ಟರ ಮಟ್ಟಿಗೆ ಇದರಲ್ಲಿ ಬದಲಾವಣೆಯನ್ನ ತಂದ್ಕೊಳ್ಬೇಕು ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ಅದಕ್ಕೋಸ್ಕರನೇ ಈ ತರ ಪ್ರೋಗ್ರಾಮ್ಸ್ ನಾವು ಮಾಡೋದು. ಈಗ ನೀವು ಪೆಡೆಸ್ಟ್ರಿಯನ್ ಅಂತ ಆವಾಗಲೇ ಹೇಳಿದ್ರಿ, ಈಗ ನಾವು ತಿಳುವಳಿಕೆಗೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ, ಪೇಪರ್ ಅಲ್ಲಿ ನೋಡ್ತಾ ಇದ್ದೇವೆ ಆಕ್ಸಿಡೆಂಟ್ಸ್, ಡೆತ್ಸ್, ಆಲ್ ದಟ್ ಥಿಂಗ್. ಈಗ ನಾವು ಹಳ್ಳಿಯ ಸೈಡ್ ಹೋಗ್ತೇವೆ ಅಂತ ತಿಳ್ಕೊಳ್ಳಿ ನೀವು, ಅಲ್ಲಿ ಕೂಡ ಹಂಸ ಎಲ್ಲ ಇರುತ್ತೆ ಎಲ್ಲಾ ಕಡೆ, ಬಟ್ ವಿಲೇಜರ್ಸ್ ಅವ್ರು ಕ್ರಾಸ್ ಮಾಡ್ಬೇಕಲ್ವಾ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ಗೆ. ಸೊ ಅಂತ ಝೋನ್ ಬರುವಾಗ ಆಕ್ಚುಲಿ ಟ್ರಾಫಿಕ್ ಸಿಗ್ನಲ್ ಚೆಂದ ಮಾಡಿ ಬರ್ದಿತ್ತ 30 ಕಿಲೋಮೀಟರ್ ಸ್ಪೀಡ್. ಯಾಕೆ? ನೆಕ್ಸ್ಟ್ ಒಂದು ಶಾಲೆ ಇದೆ ಅಲ್ಲಿ. ನಾವು ಇದು ರೋಡ್ ಬರ್ತಂತ ಕಂಪ್ಲೀಟ್ 30, 40, 50 ವರ್ಷ ಹಿಂದೆ ಶಾಲೆಯನ್ನು ಬೇರೆ ಕಡೆ ಡೆಮಾಲಿಷ್ ಮಾಡಿ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ. ವಿ ಹ್ಯಾವ್ ಟು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಸ್ಕೂಲ್ ಝೋನ್ ಬಂದಿದೆ ಅಲ್ಲಿ, ವಿಲೇಜಸ್ ಬಂದಿದೆ. ಎಸ್, ಇನ್ ದ
future highways which are happening, animal crossing, ಅವ್ರದ್ದು ನ್ಯಾಚುರಲ್ ಏರಿಯಾಸ್. ನೀವು ರೀಸೆಂಟ್ಲಿ ಕೇಳಿರ್ಬೋದು ಕಾಪು ಹತ್ರ ಒಂದು ಎನಿಮಲ್, ಅದು ನಾಯಿ ಇರ್ಬೋದು, ಯಾವ್ದಾದ್ರು ಕ್ರಾಸ್ ಮಾಡ್ಲಿಕ್ಕಂತ ಬ್ರೇಕ್ ವಾಟ್ ಎವರ್ ಹ್ಯಾಪನ್ ಅಂಡ್ ಸಮ್ ಡೆತ್ಸ್ ಹ್ಯಾವ್ ಹ್ಯಾಪನ್ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್ ಪ್ಲಸ್ ರೆಸ್ಪೆಕ್ಟ್ ಈಚ್ ಅದರ್. In addition to all that we said, alcohol, drugs, helmet, seat belt, everything, but that should be the way. Yes. So many of the small accidents occur actually many times with the animals. Yes. ನೀವು ನೋಡಿದ್ರೆ ಹೌದು. ಹಾವಿರ್ಬೋದು, ನಮ್ಮ ಕಡೆಗಳೆಲ್ಲ ಹಾವು ಅಡ್ಡ ಬಂದ ಕೂಡಲೇ ಬ್ರೇಕ್ ಹಾಕಿ ಎದುರಿನವನು ಬ್ರೇಕ್ ಹಾಕ್ತಾನೆ. ಡಾಕ್ಟರ್ ಈಗ ಹೇಳಿದಾಗೆ ಇನ್ನೊಬ್ಬ ಅನ್ಕೊಳ್ತಾರೆ ಅವನು ಸುಮ್ಮನೆ ಬ್ರೇಕ್ ಆಗಿದ್ರೆ ಅವ್ರು ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಕ್ಚುಲಿ ದಟ್ ಕ್ಯಾನ್ ಕಾಸ್ ದ ಆಕ್ಸಿಡೆಂಟ್. ಇಲ್ಲ ನಾಯಿಗಳು ವೆರಿ ಕಾಮನ್, 2 ವೀಲರ್ ಆಕ್ಸಿಡೆಂಟ್ಗಳು. 2 ವೀಲರ್ ಅಲ್ಲಿ ಆಗುವಷ್ಟು ಈ ನಾಯಿಗಳಿರ್ಬೋದು, ಮತ್ತೆ ಈ ಹಂದಿ, ಇದೆಲ್ಲ ನಮ್ಮಲ್ಲಿ ಬಹಳಷ್ಟು ಮಂದಿ ಬರುವವರು ಅದು ಅಡ್ಡ ಬರ್ತದೆ, ಅದು ಓಡುತ್ತದೆ, ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಆ ಮೊಮೆಂಟ್ ಅಲ್ಲಿ. ಸ್ಕೂಟರ್ ನವರಿಗೆ ಪ್ರಾಬ್ಲಮ್, ಇದು ಹೆಚ್ಚಿನ 2 ವೀಲರ್ ಗಳಿಗೆ ಮಾತಾಡಿದ್ರೆ. ಹೌದು. ಸೊ ಬಟ್ ಏನೇ ಆಗ್ಲಿ ಚಾಲಕ ಅಂತ ಹೇಳುವವನು ತುಂಬಾ ಜಾಗ್ರತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಎನಿವೇಸ್ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮುಂದಿನ ಭಾಗದಲ್ಲಿ ನೀಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಗ ನೂಲ್ ತಿಕ್ಕೊಂಡು ಮಗ ಒಂದೇ ನೂಲ್ ತಿಕ್ಕೊಂಡು ಮಗ ಒಂದು ಆ ಶಾಪ್ ಪಲ್ಲೆ ಅಲ್ಲಿ ಉಂಟೆ ಅಡೆ ಪೋಡ ಅದೇ ಪೋಡು ನಬ ನ ನೂಲ್ ತಿಕ್ಕೊಂಡು ಮಗ ಒಂದೇ ಹೌದಾ ಒಂದು ಒಂದು ಮುಲ್ಪ ಪಲ್ಲೆ ಮೂಲೆ ಉಂಟು ಅಡೆ ಪೋಡ ಶೇ ಹಂಗ ನಮ್ಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕದನ್ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕೊಂಡು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರೀರಿ, ಅನ್ನಮ್ಮ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಪೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಇವಾಗಲೇ ಇಂಟರ್ನ್ಯಾಷನಲ್ ಟ್ರೋಮಾ ದಿನಾಚರಣೆಯ ಪ್ರಯುಕ್ತ ಈ ಒಂದು ರಸ್ತೆ ಅಪಘಾತದ ಬಗ್ಗೆ, ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಗೋಪಾಲ್ ಶೆಣೈ ಹಾಗೂ ಡಾಕ್ಟರ್ ಸುರೇಶ್ ಶೆಣೈ ಅವರು. ಡಾಕ್ಟರ್, ನೀವು ಇವಾಗಲೇ ನಮಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದ್ರಿ. ಆದ್ರೂ ಕೂಡ ಇದರಲ್ಲಿ ಮಾತಾಡಿದಷ್ಟು ಮತ್ತಷ್ಟು ಮಾತಾಡ್ಲಿಕ್ಕೆ ಇರುವಂತ ಒಂದು ಟಾಪಿಕ್ ಅಂತ ಹೇಳ್ಬೋದು. ಸೊ ರಸ್ತೆಯ ಒಂದು ಅಪಘಾತವನ್ನ ತಪ್ಪಿಸ್ಲಿಕ್ಕೆ ನಾವು ಕೆಲವಷ್ಟು ಒಂದು ಪಾಲಿಸಬೇಕಾದ ಕೆಲವೊಂದು ನಿಯಮಗಳು ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೆಲ್ಮೆಟ್ ಮತ್ತೆ ಒಂದು ಸೀಟ್ ಬೆಲ್ಟ್ ನ ವಿಷಯದಲ್ಲಿ ಹೇಳುವುದಾದ್ರೆ ಯಾವ ರೀತಿಯ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೀವು ಬಯಸ್ತೀರಾ? ಯಾಕಂದ್ರೆ ಜನರು ಇದನ್ನ ಫಾಲೋ ಮಾಡಲೇಬೇಕಾಗ್ತದೆ. ಸೊ ಈ ಒಂದು ಮಾಹಿತಿಯನ್ನ ಕೊಡ್ಬೋದಾ? ಒಂದು ಆಕ್ಸಿಡೆಂಟ್ ಆಗದ ಹಾಗೆ ಮಾಡುವಂತ ವಿಧಾನಗಳು, ಒಂದು ಆಕ್ಸಿಡೆಂಟ್ ಆದಾಗ ನಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡುವಂತ, ಇದು ಎರಡನೇದು. ಇನ್ನೊಂದು ಆದ ಮೇಲಿನ ವಿಷಯಗಳು. ಈಗ ನಾವು ಈ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಅದೊಂದು ಜೀವ ರಕ್ಷಕ ವಿಷಯಗಳು, ಎರಡು ಏನಿದೆ ಅದು ಜೀವವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಹೆಡ್ ಇಂಜುರಿ ವೆರಿ ಕಾಮನ್ ಪ್ರಾಬ್ಲಮ್ ಫಾರ್ ಐದರ್ ಮಾರ್ಟಾಲಿಟಿ ಆರ್ ಮಾರ್ಬಿಡಿಟಿ, ಡಿಸಬಿಲಿಟಿ, ಇದೆಲ್ಲ ಹೆಡ್ ಇಂಜುರಿ. ಅದರಲ್ಲಿ ಡೆತ್ ಆಗ್ಬೋದು ಅಂಡ್ ಲಾಟ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಅಕರ್. ಒಂದದು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎ ಗುಡ್ ಹೆಲ್ಮೆಟ್, ಗುಡ್ ಕ್ವಾಲಿಟಿ ಅಂಡ್ ಪ್ರಾಪರ್ಲಿ ಅಡ್ವೈಸ್ಡ್ ಹೆಲ್ಮೆಟ್. ಇಲ್ಲಿ ಏನಾಗ್ತದೆ ಅಂದ್ರೆ ಪೂರ್ ಕ್ವಾಲಿಟಿ ಹೆಲ್ಮೆಟ್ ಕಟ್ಟುವುದಿಲ್ಲ, ಸೊ ಅದು ಎಲ್ಲೋ ಬಿದ್ದು ಹೋಗ್ತದೆ ಅಂಡ್ ಯು ಲ್ಯಾಂಡ್ ಅಪ್ ವಿತ್ ಹೆಡ್ ಇಂಜುರಿ. ಇಲ್ಲ ಕೆಲವರು ನಾವು ನೋಡ್ತೇವೆ ಹೆಲ್ಮೆಟ್ ಇದು ಉಂಟು, ಅದು ಕೈಗೆ ಹಾಕಿಕೊಂಡಿರ್ತಾರೆ.
ಇದು ಅಗೈನ್ ವೆರಿ ಬ್ಯಾಡ್ ಫಾರ್ ದ Yes. ವೀಕ್ಷಕರಿಗೆ ನಾವು ಯಾಕೆ ಹೇಳ್ತೇವೆ ಅಂದ್ರೆ ಹೆಲ್ಮೆಟ್ ಟೂ ವೀಲರ್ಸ್ ನವರು ಹಾಕಿದ್ರೆ ನಿಮ್ಮ ತಲೆಯನ್ನು ಖಂಡಿತವಾಗಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಹೌದು. ಯಾಕಂದ್ರೆ ಕೈ ಫ್ರಾಕ್ಚರ್ ಆದ್ರೆ ಇದೆಲ್ಲ ಇದ್ರೆ ಹೇಗೋ ಟ್ರೀಟ್ಮೆಂಟ್ ಗಳು ಇರ್ತವೆ, ಆದ್ರೆ ಹೆಡ್ ಇಂಜುರಿ ಇಸ್ ಮೋಸ್ಟ್ ಡಿಫಿಕಲ್ಟ್ ಒನ್. ಅದರಿಂದ ಅದು ಕಂಪಲ್ಸರಿ ಪ್ರತಿಯೊಬ್ರು ಹೆಲ್ಮೆಟ್. ಆಮೇಲೆ ಬ್ಯಾಕ್ ಸೀಟ್ ಅಲ್ಲಿ ಅಂದ್ರೆ ಸ್ಕೂಟರ್ ನ ಹಿಂದುಗಡೆ ಕೂತ್ಕೊಂಡವರು ಅವರು ಕೂಡ ಅದನ್ನ ಹೆಲ್ಮೆಟ್ ಹಾಕೊಳ್ಬೇಕು. ಯಾಕಂದ್ರೆ ನಾವು ಹಲವಾರು ಕೇಸ್ಗಳಲ್ಲಿ ಮುಂದೆ ಹೋಗುವಾಗ ಜಂಪ್ ಆದಾಗ ಹಿಂದಿನವರು ಬೀಳ್ತಾರೆ, ಅವರಿಗೆ ಹೆಡ್ ಇಂಜುರಿ ಆಗಿ ದೇ ಡೈ. ಚಾಲಕನಿಗೆ ಏನಾಗುದಿಲ್ಲ, ಯಾಕಂದ್ರೆ ಚಾಲಕನಿಗೆ ಎದುರುಗಡೆ ಕಾಣ್ತಾ ಇರ್ತದೆ ಏನಾಗ್ತದೆ ಅಂತ. ಹಿಂಬಡಿ ಕುತ್ಕೊಂಡವರಿಗೆ ಅಚಾನಕ್ ಆಗಿ ಒಂದು ಸಿಚುವೇಶನ್ ಬರ್ತಾ ಅವ್ರು ಸಡನ್ ಬೀಳ್ತಾರೆ, ಇವರು ಜಂಪ್ ಆಗಿರ್ತದೆ, ಅವ್ರು ಕೆಳಗೆ ಬೀಳ್ತಾರೆ. ಸೊ ಇದು ಇಬ್ರು ಹೆಲ್ಮೆಟ್ ಹಾಕಿಕೊಂಡದ್ದು ಬಹಳ ಮುಖ್ಯ. ಇನ್ನು ಮಕ್ಕಳನ್ನು ಎದುರು ನಿಲ್ಲಿಸಿದ್ರೆ ಎಗೇನ್ ಅವರಿಗೆ ಒಂದು ಸಣ್ಣ ಹೆಲ್ಮೆಟ್ ಸಿಗ್ತದೆ, ಅದನ್ನು ಯೂಸ್ ಮಾಡ್ಬೇಕು. ಹೆಲ್ಮೆಟ್ ಖಂಡಿತವಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾವು ರಸ್ತೆ ಸುರಕ್ಷತೆಯಲ್ಲಿ ಹೆಲ್ಮೆಟ್ ಬಗ್ಗೆ ಎಷ್ಟು ಮಾತಾಡಿದ್ರು ಮುಗಿಯುವುದಿಲ್ಲ. ಬಟ್ ಪ್ರತಿಯೊಬ್ರು, ಆದ್ರೆ ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ಅವರ್ ಗವರ್ಮೆಂಟ್. ಯಾಕಂದ್ರೆ ಈಗೀಗ ಜನರಿಗೆ ಅವೇರ್ನೆಸ್ ಬಂದಿದೆ. ಲಾಟ್ ಆಫ್ ಪೀಪಲ್, ಐ ಕ್ಯಾನ್ ಸೇ ಒಂದು 50-60% ಜನರು ಫಾಲೋ ಮಾಡ್ತಾರೆ. ಅದು ರೂಲ್ಸಿಗಾಗಿರ್ಬೋದು, ಸ್ವಂತಕ್ಕಾಗಿರ್ಬೋದು ಫಾಲೋ ಮಾಡ್ತಿದ್ದಾರೆ. ಅದು ಪ್ರತಿಯೊಬ್ರು ಫಾಲೋ ಮಾಡ್ಬೇಕು. ಇಲ್ಲಿ ಇವರು ಹೇಳಿದಾಗೆ ಒಂದು ಜಸ್ಟ್ 2 ಲೈನ್ ಆಡ್ ಮಾಡ್ತಾರೆ. ಈಗ ನಾವೀಗ ಡಿಸಬಿಲಿಟಿ, ಡೆತ್ ಎರಡು ಕೂಡ ಬ್ಯಾಡ್. ಯಾಕಂತ ಹೇಳಿದ್ರೆ ಒಬ್ಬರೇ ಬ್ರೆಡ್ ಅರ್ನಿಂಗ್ ಪರ್ಸನ್ ಅಂತ ಹೇಳ್ತೇವೆ, ಅವನು ಹಿ ಇಸ್ ನಾಟ್ ದೇರ್, ದ ಎಂಟೈರ್ ಫ್ಯಾಮಿಲಿ ಸಫರ್ಡ್ ಮನೆಯಲ್ಲಿ. ಅದರ್ ವೇ ಡಿಸೇಬಲ್ಡ್ ಆದ ತಕ್ಷಣ ಅವನು ಸಫರ್ಡ್, ಅವನ ನೋಡ್ಕೊಳ್ಳಿಕ್ಕೆ ದ ಎಂಟೈರ್ ಫ್ಯಾಮಿಲಿ ಥ್ರೂ ಔಟ್ ದರ್ ಲೈಫ್ ಸಫರ್ಡ್. ಇನ್ನು ಅಡಿಷನ್ ಹೇಳ್ತೀನಿ, ಅರ್ನಿಂಗ್ ಪಾರ್ಟ್ ಆಫ್ ಈಸ್ ಒಂದು. ಹಾಸ್ಪಿಟಲ್ ಅಡ್ಮಿಷನ್ ಆದ ರೀಸೆಂಟ್ಲಿ ಒಂದು ನ್ಯೂಸ್ ಅಲ್ಲಿ ನೋಡಿದ್ದೀನಿ. 3 months ಲೇಡಿ ವಾಸ್ ಇನ್ ದ ಹಾಸ್ಪಿಟಲ್. ಬಿಲ್ ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಸರ್ಕಾರದಿರ್ಬೋದು, ಇನ್ಶೂರೆನ್ಸ್ ಕಂಪನಿ ಯಾವುದೇ ಇರ್ಬೋದು, ಯು ವಿಲ್ ನಾಟ್ ಗೆಟ್. ಲಕ್ಷಗಟ್ಟಲೆ ಖರ್ಚಾಗ್ತದೆ ಇದು. ಸಮ್ ಟೈಮ್ಸ್ ಟು ಎಕ್ಸ್ಟೆಂಟ್ ಆಫ್ ಯು ಕಾಂಟ್ ಇಮ್ಯಾಜಿನ್ ಅಂತ ಹೇಳಿದ್ರೆ ದ ಇಂಪ್ಯಾಕ್ಟ್ ಹೇಳ್ತಾ ಇದ್ದಾನೆ. ಫಾರ್ ಒನ್ ಸಿಂಪಲ್ ಥಿಂಗ್, ನಥಿಂಗ್ ಲೈಕ್ ಪ್ರಿವೆನ್ಷನ್ ಇಸ್ ಕ್ಯೂರ್ ಅಂತ ನಾವು ಹೇಳ್ತೇವೆ, ಬೆಟರ್ ಅಂತ ಹೇಳಿದಾಗ. ನಮ್ಮಲ್ಲಿ ಪ್ರತಿಯೊಂದು ಆಕ್ಸಿಡೆಂಟ್ ಅನ್ನು ವಿ ಕ್ಯಾನಾಟ್ ಪ್ರಿವೆಂಟ್. ಇಟ್ ಈಸ್ ಬೆಟರ್ ದಟ್ ವಿ ಟೇಕ್ ಆಲ್ ದ ಪ್ರಿಕಾಷನ್ಸ್, all the possible precaution, easy ones. ಹೆಲ್ಮೆಟ್ ಹಾಕೋದು ಏನ್ ಜಸ್ಟ್ ಈಸಿ ಒನ್, ಸೀಟ್ ಬೆಲ್ಟ್ ಪ್ರತಿ ಒಂದು ಕಾರಲ್ಲಿ ಇದೆ, ಆದ್ರೂ ನಾವು ಹಾಕೋದಿಲ್ಲ. ಹೌದು ಡಾಕ್ಟರ್. ಹಾಗೆ ಮುಖ್ಯವಾಗಿ ಇದರ ಒಟ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ ವೆಹಿಕಲ್ ಮೇಂಟೆನೆನ್ಸ್ ಅಂತ ಹೇಳುವಂತದ್ದು ಕೂಡ ಮುಖ್ಯ ಆಗಿರ್ತದೆ. ವೆಹಿಕಲ್ ಇದೆ ಅಂತ ಹೇಳ್ಕೊಂಡು ಓಡಿಸೋದಲ್ಲ, ಬಟ್ ಅದನ್ನ ಮೇಂಟೈನ್ ಮಾಡುವಂತದ್ದು ಕೂಡ ಮುಖ್ಯವಾದ ಕಾರಣ ಆಗಿರ್ತದೆ ಕೆಲವೊಂದು ಆಕ್ಸಿಡೆಂಟ್ಸ್ ಗೆ. ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಯಾಕಂತ ಹೇಳಿದ್ರೆ ಈಗ ಹೇಳ್ತೀವಲ್ಲ, ನಾವು ಎಲ್ಲಾ ಮಾಡ್ಕೊಂಡಿದ್ದೇವೆ ಆದ್ರೂ ನಂಗೆ ಆಕ್ಸಿಡೆಂಟ್ ಆಯ್ತು ಅಂತ. ಎಸ್, ಇದಕ್ಕೆ ತುಂಬಾ ಕಾರಣ ಇದೆಲ್ಲ ಹೇಳಿದ್ವಿ. ಅದ್ರ ನೆಕ್ಸ್ಟ್ ಇಸ್ ವೆಹಿಕಲ್ ಮೇಂಟೆನೆನ್ಸ್. ಈಗ ನಾವು 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, ಸಡನ್ಲಿ ಇವ್ರು ಬ್ರೇಕ್ ಫೇಲಿಯರ್ ಆಯ್ತು ಒಂದು ಯಾವ್ದೋ ಒಂದು ಬಸ್ಸಿಗೆ. ಆ ಬಸ್ಸಲ್ಲಿ ಸ್ಕೂಲ್ ಮಕ್ಕಳಿದ್ರು, ಎಲ್ಲೋ ಒಂದ್ ಕಡೆ ಹಿಟ್, ಎಷ್ಟೋ ಜನ ಡೈಡ್. ಚಾಲಕನ ತಪ್ಪಿಲ್ಲದಿದ್ರು ಕೂಡ ಅನುಭವಿಸಬೇಕಾದ ಪರಿಸ್ಥಿತಿ. ಯಾರನ್ನು ಬ್ಲೇಮ್ ಮಾಡೋದಿದ್ರಲ್ಲಿ? ಹೌದು. ಸೊ ವೆಹಿಕಲ್ ಈಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. ಈಗ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಕಾರ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ನಿಮ್ ಕೆಪಾಸಿಟಿ. ಅದು ವಾಟ್ ಎವರ್ ನೀವು ತಗೊಂಡ ಕಾರನ್ನು ಮೇಂಟೈನ್ ಮಾಡ್ಬೋದಲ್ವಾ? ಅದಕ್ಕೊಂದು ಸೆಪರೇಟರಿ ವಿ ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಇಲ್ಲ ನಂದು ಇಷ್ಟು ರನ್ ಆಗಿದೆ, ನನಗೆ ಇನ್ನು ಹಾಗಲ್ಲ ಅದು. ಬಿಕಾಸ್ ವೆಹಿಕಲ್ ಮೇಂಟೆನೆನ್ಸ್ ಲೈಕ್ ಅವರ್ ಬಾಡಿ ಮೇಂಟೆನೆನ್ಸ್ ಆಲ್ಸೋ. ಇಟ್ ಈಸ್ ನಾಟ್ 1 or 2 ಮೆಕ್ಯಾನಿಸಮ್. ತುಂಬಾ ಮೆಕ್ಯಾನಿಸಮ್ ಉಂಟಲ್ಲ ಅದರಲ್ಲಿ. ಈವನ್ ಯು ಆರ್ ಕಮಿಂಗ್ ಇನ್ ದ ನೈಟ್, ಹೆಡ್ಲೈಟ್ಸ್ ನಾಟ್ ವರ್ಕಿಂಗ್, ಯುವರ್ ವೈಪರ್ ಇಸ್ ನಾಟ್ ವರ್ಕಿಂಗ್, ಮಳೆಗಾಲ ಬರ್ತಾ ಇದೆ. ಸೊ ದರ್ ಆರ್ ಅಂದ್ರೆ several factors. So it is equally important thing. So whatever you call the regular maintenance ಅಂತ ಹೇಳ್ತೀವಲ್ಲ, ಅದು ಬೇಕಾಗ್ತದೆ. And see to that you also have that insurance coverage. Yes. ಅದು ಕೆಲವೊಮ್ಮೆ ಹೇಳ್ತಾರಲ್ಲ, ನಾವು ಛತ್ರಿ ಅಂಬ್ರೆಲಾ ಇರುವಾಗ ಮಳೆ ಇಲ್ಲ ಅಂತೇಳಿ, ಅದೇ ತರ ಯು ಹ್ಯಾವ್ ಎನ್ ಆಕ್ಸಿಡೆಂಟ್, ಓಪನ್ ಮಾಡಿ ನೋಡ್ತೀರಿ, ಇನ್ಶೂರೆನ್ಸ್ ಕವರ್ ಇಲ್ಲ. ದೇಹಕ್ಕೆ ಬೇಕಾದ ಹಾಗೆ ಕಾರಿಗೆ ಒಂದು ರೆಗ್ಯುಲರ್ ಚೆಕ್ಅಪ್ ಬೇಕು, ಮೇಂಟೆನೆನ್ಸ್ ಬೇಕು. ನಾವು ದೇಹಕ್ಕೆ ಏನೇನ್ ಮಾಡ್ತೇವೆ ಅದೆಲ್ಲ ಒಂದೊಂದು ಕಾರ್ ಅಂದ್ರೆ ಅಥವಾ ವೆಹಿಕಲ್ ಇಟ್ಸ್ ಲಾಸ್ ಗುಡ್ ಆಸ್ ದಟ್ ವೆಹಿಕಲ್ ಚೆಕ್ಅಪ್ ಆಗ್ಬೇಕು. ಯಾಕಂದ್ರೆ ಪ್ರಾಬ್ಲಮ್ ಆದಾಗ ಇಟ್ ಇಸ್ ಎ ಮೇಜರ್ ಇಶ್ಯೂ ಆಗ್ತದೆ. ಡಾಕ್ಟರ್, ಹಾಗೆ ಇನ್ನೊಂದು
ಮುಖ್ಯವಾದ ಪ್ರಶ್ನೆ ಅಂತಾನೆ ನಾನು ತಿಳ್ಕೊಳ್ತೇನೆ. ಯಾಕಂದ್ರೆ ಎಂತ ಮಾಡಿದ್ರು ಕೂಡ ಈಗ ಒಂದು ಆಕ್ಸಿಡೆಂಟ್ ಆಯಿತು, ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಅಲ್ಲಿರುವ ಜನರು ಯಾವ ಕ್ರಮವನ್ನ ತೆಗೆದುಕೊಳ್ಬಹುದು? ಬಿಕಾಸ್ ನಾವು ಈಗ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆಗಿ ಫಸ್ಟ್ ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನನ್ನ ವ್ಯೂಸ್ ಜಾಸ್ತಿ ಹೋಗ್ತದೆ ಹೇಳುವಂತಹ ಒಂದು ಮೆಂಟಾಲಿಟಿ ಇರುವಂತಹ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಸೊ ಅದಕ್ಕಿಂತ ಹ್ಯುಮ್ಯಾನಿಟಿಯನ್ನ ಮೆರೆಯುವಂತಹ ಒಂದು ಕಾರ್ಯವನ್ನ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಹೇಳ್ತೀರಾ? ಅದರಲ್ಲಿ ಫಸ್ಟ್ ಒಂದೆರಡು ವಿಷಯ ಹೇಳ್ತೇನೆ. ಈ ಒಂದು ಗವರ್ಮೆಂಟ್ ಇರ್ಬೋದು, ಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಎಲ್ಲರೂ ಹೇಳಿದ್ದಾರೆ. ಹೌದು, ಮೊದಲನೇ ಹಾಗಲ್ಲ, ನೀವು ನಿಮ್ಮ ಮೇಲೆ ನೀವು ಬರ್ಬೇಕು, ನೀವು ಮಾಡ್ಬೇಕು. ನೀವು ಯಾರೇ ಇರ್ಲಿ, ಅದು ರೋಡ್ ಸೈಡ್ ಎನಿಥಿಂಗ್ ಯು ಸಿ, ನೀವು ಯಾರು ಹತ್ರ ಇದ್ದೀರಿ ದಯವಿಟ್ಟು ಅಲ್ಲಿ ಹೋಗಿ ವಾಟ್ ಎವರ್ ಸಪೋರ್ಟ್ ಮಾಡಿ ಆರ್ ವಾಟ್ ಎವರ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಇದು ಆಕ್ಸಿಡೆಂಟ್ ಆದ ತಕ್ಷಣ ಒಂದು ದೊಡ್ಡ ಇಶ್ಯೂ ನಾವು ನೋಡಿದ್ದೇವೆ. ದಿಸ್ ಇಸ್ ನೌ ಕಮಿಂಗ್ ಅಂಡರ್ ವಾಟ್ ಇಸ್ ಕಾಲ್ಡ್ ಪ್ರೀ ಹಾಸ್ಪಿಟಲ್ ಟ್ರೋಮಾ ಕೇರ್ ಅಂತ. ಓಕೆ, ಹಾಸ್ಪಿಟಲ್ ಅಲ್ಲ, ಈಗ Trauma care centers. 200 ಕಿಲೋಮೀಟರ್ ದೂರ ಹೈವೇ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಇಲ್ಲಿಂದ ಅವನು ಹಾಸ್ಪಿಟ್ಲಿಗೆ ಬರಬೇಕು, ಅದೊಂದು ಟೈಮ್ ಇದೆಯಲ್ಲ ಅಲ್ಲಿ. ಹೌದು, ಸೊ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲೋಕಲ್, ನಾವು ದ ಏಮ್ ಇನ್ ಫ್ಯೂಚರ್ ಈಸ್ ಲೋಕಲ್, ನಾವು ಯುವಕ ಸಂಘ ಅಂತ ಹೇಳ್ತೇವೆ, ಹೌದು, ಪೊಲೀಸ್ ಅಂತ ಹೇಳ್ತೇವೆ, ವಾಲಂಟಿಯರ್ಸ್ ಇರ್ತೇವೆ, ಹಳ್ಳಿಯ ಜನರು ಇರ್ತೇವೆ, ಅವನ್ನೆಲ್ಲ ಒಟ್ಟುಗೂಡಿ ಅವರಿಗೊಂದು ಅವೇರ್ನೆಸ್. ಅದ್ರಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಆಕ್ಸಿಡೆಂಟ್ ಆದ ತಕ್ಷಣ ಫಸ್ಟ್ ಜನರು ಏಳಲಿಕ್ಕೆ ನೋಡುದು, ಒಳಗಡೆ ಏನೋ ರೀಸನ್ ಸ್ಟಕ್, ಅದು ಮಾಡಬಾರ್ದು. ಬಿಕಾಸ್ ಇಲ್ಲಿ ನಾವು ನೆಕ್ ಅಂತ ನಾವು ಏನ್ ಹೇಳ್ತೇವೆ, ನಮ್ಮ ಮೇನ್ ಬಳ್ಳಿ ಇದು, ನಾವು ಎಳೆಯುವಾಗ ಏನೋ ಸ್ಟಕ್ ಆದ್ರೆ ಅದಕ್ಕೆ ಬಿಲೋ ಅವ್ನು ಬದುಕ್ಬೋದು, ಬಟ್ ಇದರ ಬಿಲೋ ಕ್ವಾಡ್ರಿಪ್ಲೀಜಿಯಾ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಇದು ಕೂಡ ಒಂದು ದೊಡ್ಡ ವಿಷಯ. ಈಗ ಸಣ್ಣ ಸಣ್ಣ ಗಾಯ ಆದ್ರೆ ಬ್ಯಾಂಡೇಜ್ ಮಾಡೋದು ಅಥವಾ ಸ್ಪ್ರಿಂಟ್ ತರ ಅಂತ ಹೇಳಿದ್ರೆ ಪ್ರೀ ಹಾಸ್ಪಿಟಲ್ ಟ್ರೋಮಾ ಕೇರ್. ಈಗ ನಮ್ಮ ಹೈವೇಸ್ ಗಳಲ್ಲಿ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಅಜೆಂಡಾಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್, ಅಂಡ್ ದಿಸ್ ಇಸ್ ಎವ್ರಿಬಡಿ ಶುಡ್ ನೋ ಅಬೌಟ್ ದಿಸ್. ಓಕೆ, ನಾವು ಆಕ್ಚುಲಿ ವಿ ವಾಂಟೆಡ್ ಟು ಅದನ್ನ ಹೇಳಿದಾಗೆ ಟ್ರೋಮಾ ಸೆಂಟರ್ಸ್ ಅಂತ, ಅಂದ್ರೆ ಒಂದು ಎಮರ್ಜೆನ್ಸಿ ಟ್ರೋಮಾ ಸೆಂಟರ್ಸ್ ಅಂತ ನಾವು ಬಹಳ ವರ್ಷ ಮೊದಲು ಒಂದು ಕಡೆ ಪ್ರಪೋಸ್ ಮಾಡಿದ್ದೆವು ಅಂಡರ್ ರೋಟರಿ ಪ್ರೋಗ್ರಾಮ್ ಅಲ್ಲಿ. ಬಟ್ ಅದು ಫೀಸಿಬಲ್ ಆಗಿರ್ಲಿಲ್ಲ. ಈವನ್ ಹೈವೇಗಳಲ್ಲಿ ಆಂಬ್ಯುಲೆನ್ಸ್ ವಿತ್ ಸ್ಮಾಲ್ ಸೆಟಪ್ ಟು ರಿಸಸಿಟೇಟ್ ಅಂತ. ಈಗ ಹೇಳಿದಾಗೆ ದೂರದಿಂದ ಒಂದು ದೊಡ್ಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಲಿಕ್ಕೆ ವಿ ಲೂಸ್ ವೆರಿ ಇಂಪಾರ್ಟೆಂಟ್ ಟೈಮ್ ವೇರ್ ಯು ಕ್ಯಾನ್ ಸೇವ್ ಸೇಫ್ಲಿ. ಸೇವಿಂಗ್ ಇಸ್ ಡಿಫರೆಂಟ್, ಸೇಫ್ಲಿ ಸೇವಿಂಗ್ ಇಸ್ ಡಿಫರೆಂಟ್. ಜೀವ ಉಳಿದ್ರೆ ಮಾತ್ರ ಸಾಕಾಗುದಿಲ್ಲ, ಎಷ್ಟೋ ಸಾರಿ ಮನುಷ್ಯ ಉಪಯೋಗ ಇಲ್ಲದ್ರೆ ಕಷ್ಟ. ಇಲ್ಲಿ ಒಂದು ನಾನು ವಿಷಯ ಹೇಳ್ಬೇಕಂದ್ರೆ, ಫಸ್ಟ್ ಆಕ್ಸಿಡೆಂಟ್ ಆದಾಗ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವುದೇ ಈ ಉದ್ದೇಶದಿಂದ, ಅವರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕಂತ. ಒಂದು ಆಕ್ಸಿಡೆಂಟ್ ಆದಾಗ ಯಾರೇ ಇರ್ಲಿ, ಅದು ಡ್ರೈವರ್ ಇರ್ಲಿ ಅಥವಾ ಅಲ್ಲಿ ಇದ್ದಂತ ಬೈ ಸ್ಟ್ಯಾಂಡರ್ಸ್ ಹೇಳ್ತೇನೆ, ಅಂದ್ರೆ ಸುತ್ತಮುತ್ತಲು ಯಾರು ಬಂದು ಸೇರ್ತಾರೆ, ನೀವೀಗ ಹೇಳಿದಾಗ ವಿಡಿಯೋ ತಗೊಳ್ತಾರೆ, ಸೇರ್ತಾರೆ. ಬಟ್ ಅವರಿಗೆಲ್ಲ ಒಂದು ಆ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಳ್ಳುವಂತಷ್ಟು ನಾಲೆಜ್ ನಾವು ಕೊಡ್ತೇವೆ. ಈ ಒಂದು ಟ್ರೈನಿಂಗ್ ಗಳಲ್ಲಿ ನಾವು ಮಾಡ್ತೇವೆ, ಇದು ಶಾಲೆಗಳಲ್ಲೆಲ್ಲ ಮಾಡ್ತೇವೆ. ಇಲ್ಲಿ ಮೊದಲೇನಂದ್ರೆ ಸಿವಿಯಾರಿಟಿ ಆಫ್ ದ ಆಕ್ಸಿಡೆಂಟ್ ಏನು, ನಂಬರ್ 1. ನಂಬರ್ 2, ಹೌ ಮೆನಿ ಆರ್ ಕ್ಯಾಶುಯಾಲಿಟಿ, ಅಂದ್ರೆ ಎಷ್ಟು ಮಂದಿಗೆ ಗಾಯ ಆಗಿದೆ, ಏನು ಇಂಜುರಿ ಅಂದ್ರೆ ಬ್ಲೀಡಿಂಗ್ ಆಗಿದೆ, ಇದನ್ನೆಲ್ಲವನ್ನು ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಅದು ಮಾಡಿದ ಅವರಿಗೆ ಗೊತ್ತಾಗ್ತದೆ, ಒಂದು ಸಣ್ಣ ಆಕ್ಸಿಡೆಂಟ್ ವೆಹಿಕಲ್ ಮಾತ್ರ ಪ್ರಾಬ್ಲಮ್, ಬೇರೆ ಏನು ತೊಂದರೆ ಇಲ್ಲ ಅಂದ್ರೆ ನಥಿಂಗ್ ಟು ವರಿ, ಇಟ್ಸ್ ಓನ್ಲಿ ಅ ಸ್ಮಾಲ್ ಕ್ವಶನ್ ಆಫ್ ಕಾಲಿಂಗ್ ದ ಪೊಲೀಸ್, ಆರ್ ಅದು ಅಲ್ಲಿ ಮುಗ್ದಿದೆ. ಬಟ್ ಯಾರಿಗಾದ್ರೂ ಇಂಜುರಿ ಆಯ್ತು, ಆ ಇಂಜುರಿ ಅಂದ್ರೆ ದೊಡ್ಡ ನಮನೆ ಗಾಯಗಳಾಯ್ತು, ಬ್ಲೀಡಿಂಗ್ ಆಯ್ತು, ಅವರು ಬ್ರೀದ್ ಮಾಡುದಿಲ್ಲ, ಇದೆಲ್ಲವನ್ನು ರೆಕಗ್ನೈಸ್ ಮಾಡುವಂತ ಒಂದು ನಾಲೆಜ್, ವೆರಿ ಬೇಸಿಕ್ ನಾಲೆಜ್ ಅನ್ನು ನಾವು ಜನರಿಗೆ ಟ್ರೈನಿಂಗ್ ಕೊಡ್ತೇವೆ, ಸ್ಕೂಲ್ಗಳಲ್ಲಿ ಕಾಲೇಜ್ಗಳೆಲ್ಲ ಕೊಡ್ತೇವೆ. ಅವ್ರು ಏನ್ ಮಾಡ್ಬೇಕಂದ್ರೆ ಮೊದಲು ಇದು ಆದಾಗ ಒಂದು ಕಾಲ್ ಮಾಡ್ಬೇಕು, ಯಾರಿಗೆ, ಐದರ್ ಟು ದ ಪೊಲೀಸ್ ಆರ್ ಆಂಬ್ಯುಲೆನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಟ್ರೋಮಾ ಕೇರ್. ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅವ್ರು ಮೊದಲು ಕಾಲ್ ಮಾಡ್ಬೇಕು, ಏನಾಗಿದೆ, ಇಂತಿಂದ ಒಂದು ಕಾಲ್ ಮಾಡೋದಂದ್ರೆ ನಮ್ಗೆ ವಿ ನೀಡ್ ಹೆಲ್ಪ್, ಕಾಲ್ ಫಾರ್ ಹೆಲ್ಪ್ ಅಂತ ಹೇಳ್ತೇವೆ ಇದಕ್ಕೆ. ಅದು ಮಾಡಿದ ಕೂಡಲೇ ಯು ಕ್ಯಾನ್, ನಾವು ಅಲ್ಲಿ ಹೋಗಿ ನೋಡ್ಬೇಕು. ಈಗ ಸರ್ ಹೇಳಿದಾಗೆ ಎಳೆಯುವುದು, ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯವಾದ. ಇಲ್ಲಿ ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಈ ವೀಕ್ಷಕರಿಗೋಸ್ಕರ, ಯಾವುದೇ ವ್ಯಕ್ತಿಯ ರಕ್ತವನ್ನು ಹ್ಯಾಂಡಲ್ ಮಾಡ್ಬೇಕಂತ ನೀವು ಎಮರ್ಜೆನ್ಸಿ ಆಗಿ ರೋಡ್ ಮೇಲೆ ಹೋಗಿ ಏನು ನಾವು ಇದು ಮಾಡ್ಲಿಕ್ಕೆ ಬರುದಿಲ್ಲ. ರಕ್ತವನ್ನು ಖಾಲಿ ಕೈಯಿಂದ ಮುಟ್ಟಬಾರದು, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆ ಮೊಮೆಂಟ್ ಅಲ್ಲಿ ನಮ್ಗೆ ಗೊತ್ತಿದೆ ಅಂತ ನಾವು ಹೋಗಿ ಅದು ಇನ್ಫೆಕ್ಷನ್ ಗಳೆಲ್ಲ ಬರ್ತವೆ. ಅದಕ್ಕೆ ಅದ್ರ ಕೇರ್, ನಮ್ದು ಸೆಲ್ಫ್ ಕೇರ್ ಅದು. ಎರಡನೇದು, ಆ ಸೀನ್ ಅನ್ನು ನೋಡ್ಬೇಕು, ಅದು ವೆದರ್ ಇಟ್ ಈಸ್ ಐ ಆಮ್ ಕೆಪೇಬಲ್ ಟು ಡೂ ದಟ್. ಈಗ ನೋಡಿ, ಮೈನ್ ಹೈವೇ ಒಂದು ಆಕ್ಸಿಡೆಂಟ್ ಆಯ್ತಂತ ನಾನು ಟ್ರೈನಿಂಗ್ ಆಗಿದೆ ಅಂತ ನಾನು ಅಲ್ಲಿ ಸಡನ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಆಕ್ಸಿಡೆಂಟ್ ನನ್ನ ಮೇಲೆ ಆಗ್ಬೋದು,
ಯಾರು ಅಟೆಂಡ್ ಮಾಡ್ತಾರೆ. ಅದರಿಂದ ಮೊದಲು ರೋಡಲ್ಲಿ ವೆಹಿಕಲ್ ಗಳನ್ನು ಸ್ಟಾಪ್ ಮಾಡೋದು, ಇದು ಅಂದ್ರೆ ಆನ್ ಗೋಯಿಂಗ್ ಪ್ರಾಬ್ಲಮ್ ಅನ್ನು ಕಡಿಮೆ ಮಾಡೋದು, ಅವರನ್ನು ಒಂದು ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡೋದು. ಎರಡನೇದು, ಅವರಿಗೆ ನಾವು ರೋಡಲ್ಲಿ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಇಬ್ರು ಮೂವರು ಅವರನ್ನು ಎತ್ತಿಕೊಂಡು, ಅದಕ್ಕೂ ಎಲ್ಲ ಕ್ರಮಗಳಿವೆ, ಅವರನ್ನು ಎತ್ತಿಕೊಂಡು ಒಂದು ಸೇಫ್ ಜಾಗಕ್ಕೆ ತಗೊಂಡು ಹೋಗ್ಬೇಕು. ಅಲ್ಲಿ ಅವರನ್ನು ನೋಡ್ಬೇಕು, ಬ್ರೀದ್ ಮಾಡ್ತಾರಾ. ಅಲ್ಲಿ ತೋರಿಸಿದ್ರು ಒಂದು ABCD ಅಂತ. ಸೊ ಅವರು ಅದ್ರ ಬಗ್ಗೆ ABCD ಬಗ್ಗೆ ಅವರು ಹೇಳಿದ್ರೆ, ಇವ್ರು ಹೇಳಿದಾಗೆ ಆಕ್ಸಿಡೆಂಟ್ ಆದ ತಕ್ಷಣ ಅದೊಂದು ಒಂಥರ ಏನ್ ಹೇಳ್ತಾರೆ, ಅದು ಸೆನ್ಸೇಷನಲ್ ತರ ಮಾಡೋದು ಈಗ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಹೇಳಿದ್ರಲ್ಲ ಮೊಬೈಲ್ ಅಲ್ಲಿ ಮಾಡೋದು, ಅದು ಪ್ರಾಬಬ್ಲಿ ಈಗ ನಮ್ಗೆ ಅದು ಪ್ರಾಬ್ಲಮ್ ವಿ ಕಾಂಟ್ ಅವಾಯ್ಡ್ ದಟ್. ವಿ ಹ್ಯಾವ್ ಗಾನ್ ಬಿಯಾಂಡ್ ದಟ್. ಬಟ್ ನಮ್ಮ ಈ ರಿಕ್ವೆಸ್ಟ್ ಯಾಕೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆಲ್ ದ ಥಿಂಗ್ಸ್ ಅಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ನೋ ಟೂ ಸಿಚುವೇಶನ್ಸ್ ಆರ್ ಸೇಮ್ ಅಂತ ಹೇಳಿದಾಗೆ. ಬಿಕಾಸ್ ನಿಮ್ಮ ಆಕ್ಷನ್ ಇಂದಲೇ ದೇರ್ ಕ್ಯಾನ್ ಬಿ ದೊಡ್ಡ ಪ್ರಾಬ್ಲಮ್. ಎನಿವೇ ಅದು ಬೇರೆ ವಿಷಯ. ಇದರಲ್ಲಿ ಈಗ ನಮ್ಮ ಗವರ್ಮೆಂಟ್ ಇಂದ ಹಿಡಿದು ಆಲ್ ದ ಏಜೆನ್ಸೀಸ್ ಆರ್ ಟಾಕ್ ಅಬೌಟ್ ಅ ಬೇಸಿಕ್ ಲೈಫ್ ಸಪೋರ್ಟ್. ಅದು ಎಲ್ರಿಗೂ ಗೊತ್ತಿರ್ಬೇಕು. ಈಗ ನೀವೊಂದು ರೆಸ್ಟೋರೆಂಟ್ ಅಲ್ಲಿ ತಿಂತಾ ಇದ್ದೀರಿ, ಸಮಥಿಂಗ್ ಈಟಿಂಗ್, ಆರ್ ರೋಡಲ್ಲಿ ನಡೀತಾ ಇದ್ದೀರಿ, ಸಡನ್ ಸಮ್ ಕೊಲಾಪ್ಸ್ ಆದ್ರೆ ಇಟ್ ಈಸ್ ಆಕ್ಸಿಡೆಂಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಈವನ್ ಅದರ್ವೈಸ್ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ ನಮ್ದು ಏರ್ವೇ, ಎಸ್ಪೆಷಲಿ ಟ್ರೋಮಾದಲ್ಲಿ ಆ ಹೊಗೆ, ಆ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಯಾವ ತರ ಸಫಕೇಶನ್ ಇದೆ, ಆಮೇಲೆ ನೆಕ್ಸ್ಟ್ ಬ್ರೀದ್ ಮಾಡ್ತಾ ಇದ್ದಾರಾ ಇಲ್ಲ, ಅಥವಾ ಏನಾದ್ರೂ ಪಲ್ಸೇ ಇಲ್ಲ, ಮೂವ್ಮೆಂಟೇ ಇಲ್ಲ ಅಂದ್ರೆ ಒಂದು ಸಣ್ಣ CPR ಅಂತ ಹೇಳಿದ್ರೆ ಅದು ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಅದು ನಾಟ್ ಜಸ್ಟ್ ಡಾಕ್ಟರ್ಸ್, ಪೊಲೀಸ್ ಪರ್ಸನ್ ಎಲ್ಲೂ ಟ್ರೈನಿಂಗ್ ಇದೆ ಅವರ ಹತ್ರ, ಎಲ್ಲರ ಹತ್ರ ಇದೆ, ಇರ್ಬೇಕು. ಇನ್ಕ್ಲೂಡಿಂಗ್ ಸ್ಕೂಲ್ ಟೀಚರ್ಸ್ ಇರ್ಬೋದು, ಲೋಕಲ್ ವಾಲಂಟಿಯರ್ಸ್ ಇರ್ಬೋದು, NGOs, ನಾನ್ ಗವರ್ಮೆಂಟ್. ಇಟ್ ಈಸ್ ಅಂತ ಏನು ಕಷ್ಟ ಏನಿಲ್ಲ ಇದು. ಸೊ ನಮ್ಗೆ ಅಂದ್ರೆ ಜಾಗೃತಿ ಕೊಡುವಂತಹ ಕೆಲಸ ಕೂಡ ಮಾಡಬೇಕಾಗ್ತದೆ ಅಂತ ಹೇಳ್ತೀರಾ. ಸೊ ನಿಮ್ಮ IMA ಮತ್ತು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ವಿಭಾಗದಿಂದ ಯಾವ್ದಾದ್ರು ರೀತಿಯ ಒಂದು ಜನಜಾಗೃತಿಯ ಕೆಲಸಗಳು ನಡೀತಾ ಇದೆಯಾ ಅಂತ ಹೇಳ್ತೀರಾ? ನಮ್ಮ ಅಸೋಸಿಯೇಷನ್ಸ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ, including last 2-3 years in the major one of the activities is the basic life support. ಈಗ ರೋಡ್ ಅಲ್ಲಿ ಒಂದು ಬ್ಲೀಡಿಂಗ್ ಆಯ್ತು ಅಂತ ಆದ್ರೆ ಯಾವ ತರ ಕಂಟ್ರೋಲ್ ಮಾಡೋದು ಅಂತ ಲಾಸ್ಟ್ ಟೈಮ್ ನಾವು ಇಲ್ಲೇ ಥ್ರೂ ದ IMA, ಇಲ್ಲೇ ಉಡುಪಿ IMA ಭವನದಲ್ಲಿ 90 ಡಿಫರೆಂಟ್ ಜನರನ್ನು ಕರ್ಕೊಂಡು ಬಂದು ಅವರಿಗೆ ಅದಕ್ಕೆ ಮಾಡೆಲ್ಸ್ ಅದಾವೆ. ಟ್ರೈನಿಂಗ್ ಅಂತ ಹೇಳಿದ್ರೆ ನಾವು ಡಮ್ಮೀಸ್ ಅಂತ ಹೇಳ್ತೀವಲ್ಲ, ಅದು ಮ್ಯಾನಿಕ್ಯೂನ್ಸ್, ಅದರಲ್ಲೇ ಯಾವ ತರ ಅದನ್ನು ರಿಸಸಿಟೇಷನ್ ಮಾಡ್ಬೇಕು, ಅವರಿಗೆ ಯಾವ ತರ ಅವನ್ನು ಟೂನಿಕೆ ಕಟ್ಟಬೇಕು, ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಇಟ್ ಇಸ್ ಎ ಆನ್ ಗೋಯಿಂಗ್ ಪ್ರೋಸೆಸ್ ಫ್ರಮ್ ಆಲ್ ದ ಇನ್ಫ್ಯಾಕ್ಟ್ ಆರ್ಗನೈಸೇಷನ್. ಈಗ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ನಾನು ಇದುವರೆಗೆ ಸಾಧಾರಣ ಒಂದು 250 ಕಡೆಗಳಲ್ಲಿ ಈ ಫಸ್ಟ್ ಏಡ್, ಬೇಸಿಕ್ ಲೈಫ್ ಸಪೋರ್ಟ್ ಮತ್ತೆ ರೋಡ್ ಆಕ್ಸಿಡೆಂಟ್ ಬಗ್ಗೆ ನಾನು ಇದನ್ನು ಕೊಟ್ಟಿದ್ದೇನೆ. ಡ್ರೈವರ್ಸ್ಗಳು, ಪೊಲೀಸ್ಗಳು, ಮತ್ತೆ ಯಾರು ಅದಕ್ಕೆ ರೆಡಿ ಇರ್ತಾರೆ, ವ್ಯಾನ್ ಡ್ರೈವರ್ಸ್ ಇರ್ಬೋದು, ರಿಕ್ಷಾ ಡ್ರೈವರ್ಸ್, ಪೊಲೀಸ್, ಮತ್ತೆ ಇವನ್ ನಕ್ಸಲೈಟ್ ಒಂದು ಗ್ರೂಪಿಗೆ ನಾವು ಕೊಟ್ಟಿದ್ದೆವು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಇದು ಬೇಕು. ಯಾರು ದೂರದಲ್ಲಿ ಹೇಗೆ ಎಮರ್ಜೆನ್ಸಿ ಬಂದಾಗ ಅವ್ರಿಗೊಂದು ಬೇಸಿಕ್ ಒಂದು ಲೈಫ್ ಸಪೋರ್ಟಿಗೆ ಒಂದು ಕಲ್ತ್ರೆ, ಅದು ನಾನು ಯಾವಾಗಲೂ ಹೇಳ್ಲಿಕ್ಕಿದೆ, ಅದು ಡಾಕ್ಟ್ರೇ ಬೇಕಾಗಿಲ್ಲ ಅಲ್ಲಿ, ಅದು ಕಾಮನ್ ಮನುಷ್ಯರಿಗೆ ಪ್ರತಿಯೊಬ್ಬರಿಗೆ. ಇನ್ಫ್ಯಾಕ್ಟ್ ನಾನು ಇದನ್ನು ಈವನ್ ಹೌಸ್ ವೈಫ್ ಗಳಿಗೆ ಮನೆಗಳಲ್ಲಿ ಒಂದು 10-20 ಮಂದಿ ಸೇರಿ ಕೂಡ ಮಾಡಿದ್ದುಂಟು. ಅಂಡ್ ಇಟ್ ರಿಯಲಿ ಮೀನ್ಸ್ ಎ ಲಾಟ್. ದೋಸ್ ಹೂ ಆರ್ ಅಟೆಂಡಿಂಗ್, ಅವರಿಗೆ ಅದರಿಂದ ಬೆನಿಫಿಟ್, ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ಗೆ ಇದು ಬೇಕು. ಯಾಕಂದ್ರೆ ಮನೆಯಲ್ಲಿ ಇಬ್ರೇ ಇರುವಾಗ, ನಾನು ಹೇಳುದು, ಗಂಡ ಹೆಂಡತಿ ಇಬ್ರೇ ಇರ್ತಾರೆ, ಯಾರು ಒಬ್ರು ಕೊಲಾಪ್ಸ್ ಆಗ್ತಾರೆ, ಯಾರನ್ನು ಕರೆಯುವಷ್ಟು ಟೈಮ್ ಸಿಗೋದಿಲ್ಲ ಯೋಚನೆ ಮಾಡಿದ್ರೆ. ಅದಕ್ಕೆ ನಾನು ಹೇಳಿದೆ, ಇದು ಆಕ್ಸಿಡೆಂಟ್ ಇರ್ಬೋದು ಅಥವಾ ಒಂದು ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಹಾರ್ಟ್ ಸ್ಟಾಪ್ ಆಗಿದೆ, ಕೊಲಾಪ್ಸ್ ಆಗಿ ಬಿದ್ದಾಗ, ಅದಕ್ಕೋಸ್ಕರ ಪ್ರತಿಯೊಬ್ರು ಇದರ ಬಗ್ಗೆ ನಾಲೆಜ್ ತಗೊಳ್ಬೇಕಂತ ನಮ್ಮ ಒಂದು, ಅದು ಟ್ರೋಮಾ ಇದರಲ್ಲಿ ಒಂದು CPR, ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಇಸ್ ಎ ಕಂಪಲ್ಸರಿ ಫಾರ್ ಎವ್ರಿಬಡಿ. ಅಟ್ ಲೀಸ್ಟ್ ಹೈಸ್ಕೂಲ್ ನಿಂದ ನಾವು ಕಲಿಸ್ಲಿಕ್ಕೆ ಶುರು ಮಾಡ್ತೇವೆ. ಕಾಲೇಜ್ ಸ್ಟೂಡೆಂಟ್ಸ್, ಬೆಸ್ಟ್ ಯಂಗ್ಸ್ಟರ್ಸ್. ಇನ್ಸಿಡೆಂಟಲಿ ಇದು ವರ್ಲ್ಡ್ ಟ್ರೋಮಾ ಡೇ 17th ಆಯ್ತು, ನಮ್ಮ ಸ್ಟೇಟ್ ಇಂದ 1 week ಅವೇರ್ನೆಸ್ ಆಯ್ತು. ಇನ್ಫ್ಯಾಕ್ಟ್ ಇದು ಸೆಂಟ್ರಲ್ ಗವರ್ಮೆಂಟ್ CPR ವೀಕ್ ಅಂತಲೇ ಹೇಳ್ತೀವಿ. ದಿಸ್ ವೀಕ್ ನಿನ್ನೆ ಆಕ್ಚುಲಿ ಸ್ಟಾರ್ಟಿಂಗ್ CPR ವೀಕ್ ಅಂದ್ರೆ ಜನರಿಗೆ ಅವೇರ್ನೆಸ್. ಬೇಸಿಕಲಿ ಏನಾಗಿದೆ ಅಂತ ಹೇಳಿದ್ರೆ, ಎವ್ರಿ ಒನ್ ಹ್ಯಾಸ್ ರಿಯಲೈಸ್ಡ್ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟಷ್ಟು
we can save the money. Not only personal, government ಇರ್ಬೋದು, every, because you will prevent so many expenses. ಅಂದ್ರೆ this is our responsibility, this is a social responsibility ತರ ಆಗ್ತದೆ. ಯು ಕ್ಯಾನ್ ಸೇವ್ ಎ ಲೈಫ್. Yes. ಸಿ ಲೈಫ್ ಇಸ್ ವೆರಿ ವ್ಯಾಲ್ಯೂಯಬಲ್. ಅದನ್ನು ನೀವು ಎಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಖಂಡಿತ. ಇಟ್ಸ್ ವೆರಿ ವ್ಯಾಲ್ಯೂಯಬಲ್. ಅದು ಒಂದು ಲೈಫ್ ಅಲ್ಲಿ ಒಂದು ಲೈಫ್ ಉಳಿಸಿದ್ರೆ ಆ ಹ್ಯಾಪಿನೆಸ್ ವಿಲ್ ಬಿ ಡಿಫ್ರೆಂಟ್. ಐ ಯೂಶುವಲಿ ಇಂಪ್ರೆಸ್ ದ ಸ್ಟೂಡೆಂಟ್ಸ್, ಯಂಗ್ಸ್ಟರ್ ಗಳಿಗೆ ಹೇಳಿಕ್ಕಿದೆ, ಒಂದು ನೀವು ಕಲ್ತುಕೊಂಡು ಇಫ್ ಯು try to use that, you will be so happy anta. So that is the whole purpose of the program actually. ಹೌದು ಡಾಕ್ಟರ್, ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರು ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕು, ಎಲ್ಲ ರೀತಿಯ ಕೆಲವೊಮ್ಮೆ ನಾವು ಸುರಕ್ಷತಾ ಕ್ರಮಗಳನ್ನು ಗೊತ್ತಿಟ್ಕೊಂಡಿರ್ತೇವೆ, ಬಟ್ ಆ ಮೊಮೆಂಟ್ ಅಲ್ಲಿ ನಾವು ಕೆಲವೊಮ್ಮೆ ಕಂಗಾಲಾಗ್ತೇವೆ. ಸೊ ಆ ಕಂಗಾಲು ಅಂತ ಹೇಳುವಂಥದ್ದು ಮತ್ತಷ್ಟು ಸಿವಿಯಾರಿಟಿಗೆ ಕಾರಣ ಆಗ್ತದೆ. ಸೊ ಜನರು ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯವನ್ನ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀರಾ? ಅಂತ ಹೇಳಿದ್ರೆ ಈಗ at the end of the ಇಂಥ ಪ್ರೋಗ್ರಾಮ್ ಇಂದ ನೀವು ವಾಚ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಗ ಮೆಸೇಜ್ ಕನ್ವೇಯಿಂಗ್ ಅಂತ ನಾವು ಹೇಳ್ತೇವೆ. ನಾವೀಗ ಮಾತಾಡ್ತಾ ಇದ್ದೇವೆ, ಕರೆಕ್ಟ್, ಇದು ಪೇಪರ್ ಅಲ್ಲಿ ಬರ್ತದೆ, ಕರೆಕ್ಟ್, ಪೇಪರ್ ಅಲ್ಲಿ ಬರುದಿಲ್ಲ, ಅದೆಲ್ಲ ಬೇರೆ ವಿಷಯ. ಬಟ್ ನಮ್ಮ ತಿಳುವಳಿಕೆಗೋಸ್ಕರ ನಮ್ಗೆ ಎಷ್ಟು ಸಾಧ್ಯವುಂಟು ಅಷ್ಟು ನಾವು ನಾಲೆಜ್ ಅನ್ನು ಡೆವಲಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಯಾವತ್ತು ಒಂದು ದಿವಸದಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ಲ. This awareness program ಅಂತ ಹೇಳಿದ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಗ್ರಾಮ್. ಸೊ ವಿತ್ ಆಲ್ ದ ನಾವು ಹೇಳಿದ್ದೇವೆ, ಇದು ಮಾಡಬೇಡಿ, ಅದು ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಬಟ್ ಎಲ್ಲ ಅಟ್ ದ ಎಂಡ್ ಆಫ್ ದ ಡೇ ರೆಸ್ಪಾನ್ಸಿಬಲ್ ಬಿಹೇವಿಯರ್, ಅದೇ ತರ ರೆಸ್ಪಾನ್ಸಿಬಲ್ ಡ್ರೈವಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಇದ್ರೆ ಟು ಸರ್ಟನ್ ಎಕ್ಸ್ಟೆಂಟ್ ಮೆಜಾರಿಟಿ ಆಫ್ ದ ಆಕ್ಸಿಡೆಂಟ್ ನಾವು ಕಮ್ಮಿ ಮಾಡಬಹುದು. ಅಲ್ಟಿಮೇಟ್ಲಿ ಇದು ಪ್ರಿವೆನ್ಷನ್ 100% impossible. Yes. It is not possible to prevent, but we can only limit it, and we can, the attempt of Namma Surgical Association or anybody is to save even one life. That is the worth of the program ಅಂತ ನಾವು ಹೇಳ್ತೇವೆ. ಖಂಡಿತ. ಡಾಕ್ಟರ್ ಸುರೇಶ್ ಅವರೇ, ನಿಮ್ಮ ಒಂದು ಅಭಿಪ್ರಾಯವನ್ನು ನಾನು ಎಲ್ಲ ಕಡೆ ಹೇಳೋದು ಒಂದೇ, when you are on the road, we should follow the road rules. Yes. ಏನು ರೋಡ್ ರೂಲ್ಸ್, ಸಿಂಪಲ್ ರೋಡ್ ರೂಲ್ಸ್, ಅದನ್ನಷ್ಟು ಫಾಲೋ ಮಾಡಿದ್ರೆ, ಎಲ್ಲರೂ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅವಾಯ್ಡ್ ಲಾಟ್ ಆಫ್ ಆಕ್ಸಿಡೆಂಟ್ಸ್. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ಬಗ್ಗೆ ನಾವು ಹೇಗೂ ಮಾಡ್ತೇವೆ, ವೆಹಿಕಲ್ ಎಲ್ಲ ಕರೆಕ್ಟ್, ರೋಡ್ ರೂಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಎಲ್ಲ ಬಂತು, ಸ್ಪೀಡ್ ಬಂತು, ಎಲ್ಲ ಬಂತು ಅದರೊಳಗೆ. ಈ ರೋಡ್ ರೂಲ್ಸ್, ಎಲ್ಲಿ ಹೋಗ್ಬೇಕು, ಯಾವ ತರ ಹೋಗ್ಬೇಕು, ಕ್ರಾಸಿಂಗ್, ಪ್ರತಿ ವಿಷಯಗಳನ್ನು ಅದು ಒಂದೇ ಲೈನ್ ಅಲ್ಲಿ ಐ ವಾಂಟ್ ಟು ನಮ್ಮ ವೀಕ್ಷಕರು ರೋಡ್ ರೂಲ್ಸ್ ಅಂತ ನಾವು ತಲೆಯಲ್ಲಿ ಇಟ್ಟುಕೊಂಡು ಮಾಡ್ಬೇಕು. ಮತ್ತೆ ಈಗ ಆಕ್ಚುಲಿ ಏಜೆನ್ಸೀಸ್ ಇದು ಎಲ್ಲಾ ಕಡೆ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ, ಅಲ್ಲೊಂದು ಟೋಲ್ ಫ್ರೀ ನಂಬರ್ ಇಸ್ ದೇರ್, ಕಾಲ್ ಫಾರ್ ಹೆಲ್ಪ್ ಇಸ್ ದೇರ್. ಸೊ ವೆನೆವರ್ ಪಾಸಿಬಲ್ ಕಾಲ್ ಫಾರ್ ಹೆಲ್ಪ್. ಎಲ್ಲ ಹತ್ರ ಮೊಬೈಲ್ ಇದೆ, ಬಿಕಾಸ್ ಗೋಲ್ಡನ್ ಟೈಮ್. As early as possible you have to reach to the nearest possible hospital. From there ಬೇಕಾದ್ರೆ ಅದು ಬೇರೆ ವಿಷಯ. ಪಾಲಿಟ್ರೋಮಾ ಅಂದ್ರೆ ಇನ್ನೂ ದೊಡ್ಡ ವಿಷಯ, ಎಲ್ಲಾ ಕಡೆ ಪೆಟ್ಟು, ಅದು ಮೇಜರ್ ಆಕ್ಸಿಡೆಂಟ್ಸ್. ಸೊ ಇಷ್ಟೊಂದು ತಿಳುವಳಿಕೆ ಇರಲೇಬೇಕು ಎಲ್ರಿಗೂ. ಓಕೆ, ಅಂದ್ರೆ ಜನರಿಗೆ ಮಾಹಿತಿಯನ್ನ ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ಅದನ್ನ ಎಕ್ಸಾಕ್ಟ್ ರೀತಿಯಲ್ಲಿ ಮಾಡಬೇಕು ಹೇಳುವಂತದ್ದು ಮುಖ್ಯ ಆಗಿರ್ತದೆ. ಹೌದು, ಹಾಗೆ ನಮ್ಮ ಮಾತ್ರ ರೆಸ್ಪಾನ್ಸಿಬಿಲಿಟಿ ಆಗಿರದೆ ನಮ್ಮ ಸಮಾಜದ ಒಂದು ಜವಾಬ್ದಾರಿಯನ್ನ ನಾವು ಇದರಲ್ಲಿ ಹೊರಬೇಕಾಗ್ತದೆ ಅಂತ ಹೇಳುವುದನ್ನ ಬಹಳಷ್ಟು ಮಾಹಿತಿಯನ್ನ ನೀವು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನೀಡಿದ್ದೀರಾ ಡಾಕ್ಟರ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ರಸ್ತೆ ಸಂಚಾರಿಯ ಸುರಕ್ಷತೆಯ ಬಗ್ಗೆ, ಹಾಗೆ ನಾವು ಆ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ. ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ. ಸೊ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.